ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮನೆಯವ್ರ ಹತ್ರ ಮನೋಜನ್ ಶೋರೂಮ್ ಅಲ್ಲಿ ನಡೆದಿರೋ ವಿಷಯನೆಲ್ಲ ಬಂದು ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಲೋ ಸೂರ್ಯ, ಹಾಗಾದ್ರೆ ಶೋರೂಮ್ ಅಲ್ಲಿರೋರೆ ಯಾರಾದ್ರೂ ಆ ದುಡ್ಡನ್ನ ಕದ್ದಿದಾರೇನೋ ಅಂತ ರವಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣೋ, ಇವಾಗ ನೈಟ್ ಅಲ್ಲಿ ಆ ರಾಜಾರಾಣಿ ಇಬ್ರು ಮಾತ್ರ ಅಲ್ಲಿ ಉಳ್ಕೊಳ್ಳೋದಂತೆ. ಅವ್ರನ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಅಂತ ಸೂರ್ಯ ಹೇಳಿದಾಗ, ಹಾಗಿದ್ರೆ ಆ ದುಡ್ಡು ಹೇಗಪ್ಪ ಕಾಣೆ ಆಯ್ತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಲ್ಲ ಸೂರ್ಯ ಅವ್ರೆ, ಅಲ್ಲ ಇದೆಲ್ಲ ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ಲಿಲ್ವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅದನ್ನೆಲ್ಲ ಆಫ್ ಮಾಡಿನೇ ಬೇಕು ಅಂತಾನೆ ಯಾರೋ ಮಾಡಿರೋದು ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಮನೋಜ ಮತ್ತೆ ರೋಹಿಣಿ ಇಬ್ರು ಮನೆಗ್ ಬರ್ತಾರೆ. ಮನೋಜ, ಏನೋ ಇದೆಲ್ಲ, ನೀನ್ ಶೋರೂಮ್ ಅಲ್ಲಿ ದುಡ್ಡು ಕಳ್ತನ ಆಗಿದ್ಯಂತಲ್ಲೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದಮ್ಮ ಅಂತ ಮನೋಜ ಹೇಳ್ತಾನೆ. ಅಲ್ಲ ಕಣೋ, ದುಡ್ಡನ್ನ ಭದ್ರವಾಗಿಡ್ಬೇಕು ತಾನೆ ಅಂತ ಶಾಂತಿ ಹೇಳ್ದಾಗ, ಅಮ್ಮ ನಾನ್ ಸೇಫ್ ಆಗಿ ಲಾಕರ್ ಅಲ್ಲೇ ಇಟ್ಟಿದ್ದೆ ಅಮ್ಮ ಅಂತ ಮನೋಜ ಹೇಳ್ತಾನೆ. ಅಲ್ಲ ಕಣೋ, ಲಾಕರ್ ಅಲ್ಲಿ ಇಟ್ಟಿರೋ ದುಡ್ಡು ಅದ್ ಹೆಂಗೋ ಕಾಣೆ ಆಯ್ತು ಅಂತ ಶಾಂತಿ ಕೇಳ್ದಾಗ, ಅಲ್ಲಮ್ಮ ಅದೇನು ದೊಡ್ಡ ಸ್ವಿಸ್ ಬ್ಯಾಂಕಾ, ಕಳ್ತನ ಆಗೋದಕ್ ಆಗೋದಿಲ್ಲ ಅಂತ ಹೇಳೋದಿಕ್ಕೆ ಅದನ್ನ ಒಡ್ದು ಎತ್ತಾಕೊಂಡೋಗಿರ್ತಾರೆ ಅಂತ ರವಿ ಹೇಳ್ಬೇಕಾದ್ರೆ, ಅದನ್ನ ಒಡ್ದಿಲ್ಲ ಕಣೋ, ಕ್ಲೀನ್ ಆಗಿ ಲಾಕ್ ಓಪನ್ ಮಾಡಿನೇ ತಗೊಂಡೋಗಿದ್ದಾರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಹೌದು ಅದ್ರ ಕೀ ಯಾರತ್ರ ಇತ್ತು ಅಂತ ಶ್ರುತಿ ಕೇಳ್ತಾಳೆ. ಅದ್ ಯಾವಾಗ್ಲೂ ಅಂಗಡಿಲೇ ಇರ್ತಿತ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲ ಕಣೋ, ಲಾಕರ್ ಕೀನ ಯಾರಾದ್ರೂ ಶೋರೂಮ್ ಅಲ್ಲೇ ಇಡ್ತಾರೇನೋ, ಅದ್ ನಿನ್ನ ಹತ್ರ ತಾನೇ ಇರ್ಬೇಕು, ಅದನ್ನ ಅಲ್ಲಿ ಇಲ್ಲಿ ಇಟ್ರೆ ಎತ್ಕೊಳ್ದಿರ ಹಾಗೆ ಬಿಡ್ತಾರಾ ಅಂತ ರವಿ ಕೇಳ್ಬೇಕಾದ್ರೆ, ಬೇರೆ ಯಾರು ಅಲ್ಲ, ನಮ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದಿರಲ್ಲ ಅವ್ರಿಬ್ರೇ ಇದನ್ನ ಕದ್ದಿರೋದು, ಆ ರಾಜಾರಾಣಿ ಅಂತ ಮನೋಜ ಹೇಳ್ಬೇಕಾದ್ರೆ, ಅದಕ್ಕೆ ಕಣೋ ಹೇಳೋದು ಕಂಡ್ಕೊಂಡವ್ರನ್ನೆಲ್ಲ ಶೋರೂಮ್ಗೆಲ್ಲ ಕರ್ಕೊಂಡ್ ಬಂದ್ ಸೇರ್ಸ್ಕೋಬಾರ್ದು ಅಂತ. ಹೆಸರು ಮಾತ್ರ ಅವರು ರಾಜಾರಾಣಿ. ಅವತ್ ಅಡ್ಗೆ ಮಾಡಕ್ ಕರ್ಕೊಂಡ್ ಬಂದಾಗ ಅವಳ ಮುಖ ನೋಡಿದ್ರೇನೆ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲ, ನ್ಯಾಯವಾಗಿ ಅವಳಿಗೆ ಅಡ್ಗೆ ಮಾಡಕ್ ಬರೋದಿಲ್ಲ, ಇನ್ನು ಅಲ್ಲಿ ಹೆಂಗೆ ನೋಡ್ಕೋತಾರ ಅವರು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ಅಡ್ಗೆ ಮಾಡಕ್ ಬಂದಿಲ್ಲ ಅಂತಂದ್ರೆ ಅವ್ರು ಕಳ್ತನ ಮಾಡ್ತಾರೆ ಅಂತನ ಅರ್ಥ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮಾವ, ಅವ್ರಿಬ್ರನ್ನ ನೋಡಿದ್ರೆ ಕಳ್ತನ ಮಾಡೋ ತರ ಕಾಣಿಸೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ಸಾಕು ಮುಚ್ಚೆ ಬಾಯ್ನ, ಏನ್ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತಾ, ಏನ್ ಅವ್ರ ಮುಖದಲ್ಲಿ ಏನ್ ಬರ್ದಿರುತ್ತಾ ಅದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲತ್ತೆ, ಅವ್ರು ತಗೊಂಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಅದೇಂಗೆ ಹೇಳ್ತೆ ನೀನು ಅವ್ರು ತಗೊಂಡಿಲ್ಲ ಅಂತ, ನೀನೇನಾದ್ರೂ ನೋಡಿದ್ಯಾ ಏನು, ನೀನೇನು ದೊಡ್ಡ ಸಿಡಿ ಆಫೀಸರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಅದು ಸಿಡಿ ಆಫೀಸರ್ ಅಲ್ಲ, CID ಆಫೀಸರ್ ಅಂತ ಶ್ರುತಿ ಹೇಳ್ತಾಳೆ. ಯಾವ್ದೋ ಒಂದು ಎಲ್ಲ ಗೊತ್ತಿರೋ ತರಾನೇ ಮಾತಾಡ್ತಾರೆ. ಮನೋಜ, ಆ ಲಾಕರ್ನ ಯಾರ್ಯಾರು ತೆಗಿತಿರೋ ಮಾಮೂಲಿಯಾಗಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಾನು ಬಿಟ್ರೆ ರೋಹಿಣಿ, ನಮ್ಮಿಬ್ರನ್ ಬಿಟ್ರೆ ಇನ್ಯಾರು ತೆಗಿಯೋದಿಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಮನೆಯವರೆಲ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಲೇ ಮನೋಜ, ಒಂದ್ ವೇಳೆ ಇವಳೇ ದುಡ್ಡು ಕದ್ದಿ ಅವ್ರ ಮೇಲೆ ಏನಾದ್ರೂ ಆರೋಪ ಮಾಡ್ತಿದ್ದಾಳೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಮನೆಯವರೆಲ್ರು ರೋಹಿಣಿನೇ ನೋಡ್ತಿರ್ತಾರೆ. ರೋಹಿಣಿ ಭಯ ಪಡ್ತಿರೋದನ್ನ ನೋಡಿ ಸೂರ್ಯನ್ಗೆ ಇದ್ರೂ ಇರ್ಬೋದು ಅಂತ ಕನ್ಫರ್ಮ್ ಆಗಿ ನೋಡ್ತಿರ್ತಾನೆ. ಶಾಂತಿ, ಏನಂತ ಮಾತಾಡ್ತಾ ಇದೀಯ ನೀನು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ರೀ ಇವಳೇನು ಸಾಮಾನ್ಯವಾಗಿರೋಳು ಅನ್ಕೊಂಡಿದೀರಾ, ಬಾಯಿ ಬಿಟ್ರೆ ಬರೀ ಸುಳ್ಳಿನ ಕಂತೆನೆ ಇಟ್ಕೊಂಡಿರ್ತಾಳೆ, ಕಳ್ತನದ ಒಡವೆ ಏನೆಲ್ಲ ಮಾರೋರ್ ಹತ್ರ ಎಲ್ಲ ಸಂಬಂಧ ಇಟ್ಕೊಂಡಿದ್ದಾಳೆ, ಆ ಮದನ್ ಮನೆಗೆ ರೌಡಿಗಳನ್ನ ಕಳಿಸಿ ಹೊಡ್ಸೋದಕ್ಕೂ ನೋಡಿದಾಳೆ, ಇಷ್ಟೆಲ್ಲಾ ಕಂತ್ರಿ ಕೆಲ್ಸ ಮಾಡೋಳು ದುಡ್ಡು ಕದಿದೆ ಇರ್ತಾಳ, ನೀವೇ ಹೇಳಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಏನತ್ತೆ ನೀವು, ಅದೆಲ್ಲ ಗೊತ್ತಿಲ್ದೆ ಮಾಡಿರೋಂತ ತಪ್ಪು ಅಂತ ರೋಹಿಣಿ ಹೇಳ್ತಾಳೆ. ಹೌದೌದು ಕಣೆ, ಯಾವ್ದೇ ಗೊತ್ತಿಲ್ದೆ ಮಾಡಿರೋ ತಪ್ಪು, ನೀನ್ ಸುಳ್ಳು ಹೇಳ್ದಲ್ಲ ಅದಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನ್ ಯಾಕತ್ತೆ ನಮ್ ದುಡ್ಡನ್ನೇ ನಾನ್ ಎತ್ಕೊಳಕ್ ಹೋಗ್ಲಿ, ಅದು ಎಷ್ಟೇ ಆದ್ರೂ ನನ್ ಅಂಗಡಿ ದುಡ್ಡು ಅಂತ ರೋಹಿಣಿ ಹೇಳಿದಾಗ, ಏನು ನಿನ್ ಅಂಗಡಿನ, ಅದು ಮನೋಜನ್ ಅಂಗಡಿ ಕಣೆ, ಅದ್ರಲ್ಲಿ ನಿನ್ಗೆ ಯಾವ್ದೇ ರೀತಿ ರೈಟ್ಸ್ ಇಲ್ಲ, ನನಗೆ ನಿನ್ ಮೇಲೆ ನಂಬಿಕೆನೇ ಇಲ್ಲ ಕಣೆ, ಇಂಥ ಕೆಲ್ಸ ಎಲ್ಲ ಮಾಡೋದ್ರಲ್ಲಿ ನೀನ್ ಎತ್ತಿದ ಕೈ, ಅದ್ ನನಗ್ ಚೆನ್ನಾಗ್ ಗೊತ್ತಿದೆ ಕಣೆ ಅಂತ ಶಾಂತಿ ಬೈಬೇಕಾದ್ರೆ, ಅಮ್ಮ ಏನಮ್ಮ ನೀನು, ರೋಹಿಣಿ ಯಾಕಮ್ಮ ಅದನ್ನ ತಗೋತಾಳೆ, ನಮ್ ಶೋರೂಮ್ಗೆ ಲಾಕರ್ ತಗೊಂಡು ಅದನ್ನ ಸೇಫ್ ಆಗಿ ಇಡ್ಬೇಕು ಅಂತ ಹೇಳ್ದವಳೆ ಅವಳು ಅಂತ ಮನೋಜ ಹೇಳ್ಬೇಕಾದ್ರೆ, ರೋಹಿಣಿ ಸೂರ್ಯನೇ ನೋಡ್ತಿರ್ತಾಳೆ. ಓಯ್ ಪೌಡ್ರು, ನನ್ ಯಾಕೆ ನೋಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ನಿಮ್ಗೆ ಯಾಕಿದೆಲ್ಲ ಬೇಡದಿರ ಅಂತ ವಿಷಯ, ನೀವೇ ಬಂದು ಅತ್ತೆ ಹತ್ರ ಏನೋ ಅಂತ ಹೇಳಿರ್ತೀರಾ, ಅದಕ್ಕೆ ಅವ್ರು ಈ ರೀತಿ ಕೇಳ್ತಾ ಇದಾರೆ, ನಮ್ ಸಮಸ್ಯೆನ ನಾವ್ ಬಗೆಹರಿಸ್ಕೊಳ್ಳೋದ್ ನಮಗ್ ಗೊತ್ತಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಓಹೋ ಇದೊಳೆ ಚೆನ್ನಾಗಿದೆಯಲ್ಲ, ನಾನ್ ಸಕ್ರೆ ನಿನ್ನನ್ ಕೇಳಿದ್ರೆ ಅದಕ್ ನಾನೇನ್ ಮಾಡಕ್ಕಾಗತ್ತೆ, ಆಹಾ ಮೆಲ್ಲಿಗೆ ನನ್ ಕಡೆಗೆ ಎಲ್ಲಾ ತಪ್ಪನ್ನು ತಿರ್ಗ್ಸೋದಕ್ ನೋಡ್ತಿದ್ಯಲ್ಲ, ಬಾರಿ ಕಿಲಾಡಿ ಇದೀಯ ನೀನು ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿ ರೋಹಿಣಿ ಅವರೇ, ನಾವು ನಡೆದಿರೋ ವಿಷಯನ ಮಾತ್ರ ಮನೇಲಿ ಹೇಳಿರೋದು, ಯಾವ್ದನ್ನು ಜೊತೆಗ್ ಸೇರ್ಸಿ ಹೇಳಿಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ ರೋಹಿಣಿ, ಶೋರೂಮ್ ಅಲ್ಲಿ ಒಂದು ವಿಷಯ ನಡೆದಿದೆ ಅಂತ ಅಂದ್ರೆ ಅದನ್ನ ಸೂರ್ಯ ಬಂದು ಹೇಳಿದಾನೆ, ಅದನ್ ಯಾಕೆ ನೀನ್ ತಪ್ಪು ಅಂತ ತಿಳ್ಕೊತೀಯ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲ ಮಾವ, ಇವ್ರೇನು ಇದನ್ನೇನ್ ಹೊಸ್ದಾಗೇನ್ ಮಾಡ್ತಾ ಇಲ್ಲ, ನಮ್ ವಿಷಯದಲ್ಲಿ ಏನಾದ್ರೂ ಒಂದ್ ಬಂತು ಅಂದ್ರೆ ಅದನ್ನ ಫಸ್ಟ್ ಮನೇಲ್ ತಗೊಂಡ್ ಬಂದ್ ಹೇಳ್ದಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಇರೋದಿಲ್ಲ,
ಮೀನಾ ಮತ್ತೆ ಇವ್ರು ಇಬ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ಆದ್ರೆ ಅದ್ರ ಬಗ್ಗೆ ನಾವ್ ಯಾವತ್ತಾದ್ರೂ ಮಾತಾಡಿದೀವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏ ರೋಹಿಣಿ, ಇವ್ರು ಮಾಡೋ ಕೆಲ್ಸನೆಲ್ಲ ಬಿಸ್ನೆಸ್ ಅಂತ ಹೇಳಿ ಬಿಸ್ನೆಸ್ಗೆ ಅವಮಾನ ಮಾಡ್ಬೇಡ ಅಂತ ಮನೋಜ ಹೇಳ್ಬೇಕಾದ್ರೆ, ಸೂರ್ಯ ಮತ್ತೆ ಮೀನಾ ಇಬ್ರು ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಅತ್ತೆ, ಇವ್ರಿಗೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಅದ್ನ ತಗೊಂಡ್ ಬಂದು ಸೀದಾ ಮನೇಲಿ ಪಿನ್ ಇಡದೆ ಇವ್ರ ಕೆಲ್ಸ. ಅದ್ರಿಂದ ಇವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಬೇರೆಯವ್ರ ಕಷ್ಟ ನೋಡ್ಕೊಂಡು ಖುಷಿ ಪಡೋ ಅಂತ ಕೆಟ್ಟ ಮನ್ಸು ನಮ್ಗಿಲ್ಲ. ನನ್ ಗಂಡ ಯಾವತ್ತಿದ್ರು ತನ್ನಿಂದ ಆಗೋಂತ ಸಹಾಯನ ಬೇರೆಯವ್ರಿಗೆ ಮಾಡಕ್ ಆಗತ್ತಾ ಅಂತ ನೋಡ್ತಿರ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಬಿಡಮ್ಮ ಮೀನಾ, ನಾವ್ ಮಾಡೋ ಅಂತದನ್ನ ನಾವೇ ಹೇಳ್ಕೊಬಾರ್ದಂತೆ. ಹಾಗಿದ್ರುನು ನೀನ್ ಹೇಳಿದ್ರು ಅವ್ರೇನೋ ನಿಜ ಒಪ್ಕೊಳ್ಳೋದಿಲ್ವಲ್ಲ. ಅದು ಏನ್ ಗೊತ್ತಾ, ಈ ಮಲೇಷಿಯನ್ ವಿಷಯನ ಇಲ್ಲಿ ಮನೇಲಿ ಬಂದ್ ಹೇಳ್ಬಿಟ್ವಲ್ಲ, ಅದ್ರ ಕೋಪಕ್ಕೆ ಈ ಪೌಡ್ರು ಮನ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲಾ ಆಡ್ತೈತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅತ್ತೆ ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ಅಂತ ಎಲ್ಲಾ ತಪ್ಪನ್ನು ನನ್ ಗಂಡನ್ ಕಡೆನೆ ತಿರ್ಗಿಸ್ಬೇಡಿ ಅಂತ ಮೀನಾ ರೇಗಾಡ್ತಾಳೆ. ನಾವೇನು ಯಾರ್ ಸುದ್ದಿಗೂ ಬರ್ತಾ ಇಲ್ಲ, ಆದ್ರೆ ನಮ್ ಸುದ್ದಿಗೆ ನೀವು ಬರ್ಬೇಡಿ ಅಂತ ನಾವ್ ಹೇಳ್ತಾ ಇರೋದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ, ಒಂದ್ ಕುಟುಂಬ ಅಂತ ಬಂದ್ಮೇಲೆ ಅಲ್ಲಾಗೋ ಸಮಸ್ಯೆಗಳಿಗೆ ಅವರು ಬಂದು ಭಾಗಿಯಾಗ್ಲೇಬೇಕಾಗತ್ತೆ. ಈ ವಿಷಯನ ಯಾರ್ ಹೇಳಿದ್ರು ಅನ್ನೋದ್ ಮುಖ್ಯ ಅಲ್ಲ, ಅದ್ ಹೇಗ್ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಮ್ಮ ಅಂತ ರಂಗನಾಥ್ ಅವರು ರೋಹಿಣಿಗೆ ಬುದ್ಧಿ ಹೇಳ್ತಾರೆ. ಮಾವ, ಅತ್ತೇನೆ ಸುಮ್ನೆ ಯಾವ್ದ್ಯಾವ್ದೋ ರೂಟಲ್ಲಿ ಹೋಗ್ತಾ ಇದಾರೆ. ಮೊದ್ಲು ಅಲ್ಲಿರೋ ಸ್ಟಾಫ್ಗಳು ಅಂತ ಹೇಳಿದ್ರು, ಈಗ ನೋಡಿದ್ರೆ ಆ ರೋಹಿಣಿನೇ ಎತ್ಕೊಂಡಿರ್ಬೇಕು ಅಂತ ಹೇಳಿದ್ರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ನಿನ್ ಗೊತ್ತಿಲ್ಲ, ಸುಮ್ನೆ ಇರೋ ಶ್ರುತಿ, ಇವಳು ಮಾಡಿದ್ರು ಮಾಡ್ತಾಳೆ ಅಂತ ಕೇಳಿ ಇವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ, ರೋಹಿಣಿ ಅವ್ರು ಯಾಕೆ ಅವ್ರ ಶೋರೂಮ್ ಅಲ್ಲೇ ಕದೀತಾರೆ ಹೇಳಿ? ಮನೋಜ್ ಅವ್ರನ್ ಕೇಳಿದ್ರೆ ಅವರೇ ದುಡ್ಡು ಕೊಡ್ತಾರಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದೇ ಕೊಡ್ತಾನೆ, ನನ್ನನ್ ಕೇಳಿದ್ರೆ ಅವನು ದುಡ್ಡು ಕೊಟ್ಬಿಡ್ತಾನ ಅಂತ ಶಾಂತಿ ಮನೋಜನ್ ಕಡೆ ನೋಡ್ದಾಗ, ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ನಿಜ ಹೇಳೋ, ಮುಂಚೆ ಏನಾದ್ರೂ ದುಡ್ಡು ಕೊಟ್ಟಿದ್ದ ಅಂತ ಶಾಂತಿ ಕೇಳಿದಾಗ, ಇಲ್ಲಮ್ಮ ನಾನ್ ಇದುವರೆಗೂ ಕೊಟ್ಟಿಲ್ಲ, ಅವಳು ಕೇಳಿಲ್ಲ ಅಂತ ಮನೋಜ ಹೇಳ್ತಾನೆ. ನೋಡ ಮನೋಜ, ನಿನ್ ಶೋರೂಮ್ ಅಲ್ಲಿ ಇವಾಗ 3 ಲಕ್ಷ ರೂಪಾಯಿ ಕಳ್ತನ ಆಗಿದೆ. ಅದನ್ನ ಇಲ್ಲಿ ನಿಂತ್ಕೊಂಡ್ ಮಾತಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲಪ್ಪ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಕರೆಕ್ಟ್ ಅಪ್ಪ. ಏ ಮನೋಜ, ದುಡ್ಡು ಕಳ್ತನ ಆಗಿದೆ ಅಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಲ್ವೇನೋ? ಅವರೇ ವಿಚಾರಣೆ ಮಾಡಿರೋರು ಆಚೆಯಿಂದ ಬಂದ್ ದುಡ್ಡು ತಗೊಂಡಿದಾರ ಅಥವಾ ಶೋರೂಮ್ ಅಲ್ಲಿರೋರೇ ದುಡ್ಡು ಎತ್ಕೊಂಡಿದಾರ ಅಂತ ರವಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿ ಭಯ ಪಡ್ತಿರ್ತಾಳೆ. ಅಪ್ಪ, ನಾನ್ ಇದನ್ನೇ ಹೇಳ್ದೆ, ಆದ್ರೆ ಈ ಪೆಂಗ್ಯ ಬೇಡ ಅಂತ ಹೇಳ್ಬಿಟ್ಟಪ್ಪ ಅಂತ ಸೂರ್ಯ ಹೇಳಿದಾಗ, ಇಲ್ಲಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇವಾಗ ಸಮಸ್ಯೆ ದೊಡ್ಡದಾಗತ್ತೆ. ಆಮೇಲೆ ಶೋರೂಮ್ಗೆ ಕೆಟ್ಟ ಹೆಸರು ಅಂತ ರೋಹಿಣಿ ಹೇಳಿದ್ಲಪ್ಪ. ಆಮೇಲೆ ಕಸ್ಟಮರ್ಸ್ ಯಾರು ಬರ್ದೇ ಹೋದ್ರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಶಾಂತಿ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ನೋಡ್ದಪ್ಪಯ್ಯ ಹೆಂಗ್ ಮಾತಾಡ್ತಿದ್ದಾನೆ. ಅಲ್ಲಪ್ಪಯ್ಯ, ಇವನೇನ್ ಬ್ಯಾಂಕ್ ನಡೆಸ್ತಾ ಇದಾನ? ಕಳೆದೋಗಿರೋ ದುಡ್ಡು ಆಚೆ ಗೊತ್ತಾಯ್ತು ಅಂತ ಅಂದ್ರೆ ಯಾರು ಇವ್ದು ಬ್ಯಾಂಕ್ ತಗೊಂಡ್ ಬಂದು ದುಡ್ಡು ಹಾಕೋದಿಲ್ಲ ಅಂತ ಹೇಳೋದಿಕ್ಕೆ? ನೋಡ, ಕಳ್ತನ ಆದ್ರೂ ಆಗದೆ ಹೋದ್ರು ಪಾತ್ರೆ ಅಂಗಡಿಗೆ ಜನ ಬಂದೇ ಬರ್ತಾರ ಕಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಣ, ಪಾತ್ರೆ ಅಂಗಡಿ ಅಂತ ಎಲ್ಲ ಹೇಳ್ಬೇಡ ಅಂತ ಮನೋಜ ಹೇಳ್ಬೇಕಾದ್ರೆ, ಏಯ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದ್ ಕಣ ಅಪ್ಪ, ನನ್ಗೆ ತುಂಬಾ ದಿವಸದಿಂದ ಒಬ್ರ ಮೇಲೆ ಅನುಮಾನ ಇದೆ ಕಣಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಎಲ್ರು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ರೋಹಿಣಿ ಮಾತ್ರ ಭಯ ಪಡ್ತಿರ್ತಾಳೆ. ಯಾರಪ್ಪ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ನನಗೆ ಇವನ್ ಮೇಲೆ ಡೌಟ್ ಕಣಪ್ಪ ಅಂತ ಸೂರ್ಯ ಮನೋಜನ್ ಕಡೆಗ್ ತೋರಿಸ್ತಾನೆ. ಏ ಸೂರ್ಯ, ಏನೋ ಇದು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಲ್ಲ ಅಪ್ಪಯ್ಯ, ದುಡ್ಡನ್ನ ಎತ್ಕೊಂಡ್ ಓಡೋಗೋದ್ರಲ್ಲಿ ಇವನು ಎಕ್ಸ್ಪರ್ಟ್ ಅಲ್ವಾ? ನೀನ್ ಕಷ್ಟಪಟ್ಟಿದ್ ದುಡ್ಡನ್ನೇ ಅವನು ಎತ್ತಾಕೊಂಡ್ ಓಡೋದ? ಯಾರಿಗ್ ಗೊತ್ತು, ಆ ಪೌಡ್ರು ಗೊತ್ತಿಲ್ದಿರೋ ತರ ಇವನು ಎತ್ಕೊಂಡಿರ್ಬೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಪ್ಪ ನೋಡಪ್ಪ ಹೆಂಗ್ ಮಾತಾಡ್ತಿದ್ದಾನೆ ಅಂತ ಮನೋಜ ಹೇಳ್ತಾನೆ. ನೋಡೋ ಸೂರ್ಯ, ಮುಗ್ದೋಗಿರೋ ವಿಷಯದ ಬಗ್ಗೆ ಎಲ್ಲ ಮಾತಾಡ್ಬೇಡ ಕಣೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಏ ಸಕ್ರೆ, ಇವಾಗ ನಡೀತಾ ಇರೋ ವಿಷಯದ ಬಗ್ಗೆ ನಾನು ಹೇಳ್ತಾ ಇದೀನಿ ನೋಡಿ. ಇವಾಗ ಅಪ್ಪಯ್ಯ ತಾನೆ ಇವಾಗ ಅಕೌಂಟ್ಸ್ ಎಲ್ಲ ನೋಡ್ಕೋತಾ ಇರೋದು, ಅದಕ್ಕೆ ಇವನ್ ದುಡ್ಡು ಕದ್ಬಿಟ್ಟು ಅಪ್ಪನ ಹತ್ರ ಬಂದು ಈ ರೀತಿ ದುಡ್ಡು ಕಳ್ತನ ಆಗೋಯ್ತು ಅಂತ ಹೇಳಿರ್ಬೋದಲ್ವಾ ಅಂತ ಸೂರ್ಯ ಹೇಳಿದಾಗ, ಮಾವ ಇದ್ ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಕಳ್ತನ ಆಗಿರೋದೇ ನಮ್ ಶೋರೂಮ್ ಅಲ್ಲಿ, ಅದರಿಂದ ತೊಂದ್ರೆ ಅನುಭವಿಸ್ತಾ ಇರೋದ್ ನಾವು, ಆದ್ರೆ ಎಲ್ರು ಉಲ್ಟಾ ಸೀದಾ ನಮ್ಗೆ ಕಳ್ತನ ಮಾಡಿದೀವಿ ಅಂತ ಹೇಳ್ತಾ ಇದೀರಲ್ಲ, ಯಾಕೆ? ಒಂದ್ಸಲಿ ಮೀನಾ ಅವ್ರದ್ದು ದುಡ್ಡು ಕಳ್ತನ ಆಯ್ತು, ಅವಾಗ ಯಾರಿಗೂ ಅದನ್ನ ಮೀನಾ ಅವರೇ ತಗೊಂಡಿದ್ದಾರೆ ಅಂತ ಡೌಟ್ ಬರ್ಲಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡ್ ಪೌಡ್ರು, ಒಬ್ಬ ಮನುಷ್ಯ ಒಂದ್ಸಲಿ ಕಳ್ಳ ಅಂತ ಸಿಕ್ಕಾಕೊಂಡ್ಮೇಲೆ ಫಸ್ಟ್ ಅನುಮಾನ ಪಡೋದೆ ಆ ಕಳ್ಳನ್ ಮೇಲೆ. ಹಾಗ್ ನೋಡಿದ್ರೆ ನೀವಿಬ್ರು ಮಾಡಿರೋದು ಬರೀ ಕೇಡಿ ಕೆಲ್ಸಗಳೇ ಅಲ್ವೇ, ಅದಕ್ಕೆ ನಿಮ್ಗಳ ಮೇಲೇನೆ ಡೌಟ್ ಬರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ನಿನ್ ಡೌಟ್ ನೀನೇ ಇಟ್ಕೊಳ್ಳೋ, ನಮ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ಅರ್ಥ ಆಯ್ತಾ ಅಂತ ಸೂರ್ಯಂಗೆ ಮನೋಜ ಕೇಳ್ತಾನೆ. ಬಿಟ್ಟಾಕೋ ಮನೋಜ, ಮೊದ್ಲು ಆ ದುಡ್ಡನ್ನ ಯಾರ್ ತಗೊಂಡ್ರು ಅಂತ ಹುಡ್ಕು, ಆಗ್ಲಿಲ್ಲ ಅಂತಂದ್ರೆ ಮೊದ್ಲು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ರಂಗನಾಥ್ ಅವರು ರೂಮ್ಗೆ ಹೋಗ್ತಾರೆ.
ಸರಿ ಅಂತ ಹೇಳಿ ಎಲ್ರು ಅವ್ರವ್ರ ಕೆಲ್ಸದ ಮೇಲೆ ಹೊರಟೋಗ್ತಾರೆ. ಆದ್ರೆ ರೋಹಿಣಿ ಮಾತ್ರ ಯೋಚನೆ ಮಾಡ್ತಾ ಹಾಗೆ ರೂಮಿಗೆ ಬಂದು ಕೋಪದಿಂದ ತನ್ನ ಹ್ಯಾಂಡ್ ಬ್ಯಾಗ್ ನ ಎಸಿತಿರ್ತಾಳೆ. ಯಾಕ್ ರೋಹಿಣಿ ಅಂತ ಮನೋಜ ಕೇಳಿದಾಗ ರೋಹಿಣಿ ಕೋಪ ಮಾಡ್ಕೋತಿರ್ತಾಳೆ. ನೋಡು ರೋಹಿಣಿ, ಅದೇನಂದ್ರೆ ಅಂತ ಮನೋಜ ಹೇಳಕ್ ಹೋದಾಗ, ಸಾಕು ಮನೋಜ್ ಸಾಕು, ನಿನ್ಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಯಾಕ್ ರೋಹಿಣಿ ಈ ರೀತಿ ಹೇಳ್ತೀಯಾ, ನನ್ಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ ಅಂತ ಮನೋಜ ಹೇಳ್ತಾನೆ. ಪ್ರೀತಿ ಪ್ರೀತಿ ಇದ್ದಿದ್ರೆ ನಿಮ್ಮಮ್ಮ ಅಷ್ಟೊಂದ್ ಮಾತಾಡ್ಬೇಕಾದ್ರೆ ಕೇಳ್ಕೊಡ್ಸ್ಕೊಂಡ್ ಇರ್ತಿದ್ದ. ಅವ್ರು ನಾನೇ ದುಡ್ಡನ್ನ ಕದ್ದಿದೀನಿ ಅಂತ ಹೇಳ್ತಿದ್ದಾರೆ, ನೀನ್ ನೋಡ್ರೆ ಇನ್ಪಾಡಕ್ ನೀನ್ ಸುಮ್ನೆ ಇದ್ದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನೆಲ್ ಸುಮ್ನೆ ಇದ್ದೆ, ನೀನ್ ದುಡ್ಡು ತಗೊಂಡಿಲ್ಲ ಅಂತ ನಾನ್ ಹೇಳಿದ್ದೆ ತಾನೆ ಅಂತ ಮನೋಜ ಹೇಳಿದಾಗ, ಒಂದ್ ಮಾತ್ ಹೇಳ್ಬಿಟ್ರೆ ಸಾಕಾ, ಏನ್ ನಿಮ್ಮಮ್ಮ ಅಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ಇದೇ ವಿಷಯದಲ್ಲಿ ಮೀನ್ ಅವ್ರ ಏನಾದ್ರೂ ನನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ಗೆ ಸೂರ್ಯ ಅವರು ಮನೆ ಬಿಟ್ಟೆ ಹೊರಟೋಗ್ತಾ ಇದ್ರು. ನೀನ್ ಇಷ್ಟೊಂದು ಡಿಗ್ರಿ ತಗೊಂಡು ಆಚೆ ಕಡೆ ಬರೀ ಬೋರ್ಡ್ ಮಾತ್ರ ತಗ್ಲಾಕೊಂಡಿದ್ಯಾ. ಆದ್ರೆ ಸೂರ್ಯ ಓದ್ದೇ ಇರೋನು, ಆದ್ರೆ ಅವ್ನ ಹೆಂಡತಿನ ಎಲ್ಲಾದ್ರೂ ಬಿಟ್ಕೊಡ್ತಾನ. ಕನಕನ್ ಮದ್ವೆ ಮಾಡ್ಸಿದಿನ ಮೀನಾ ಮುಚ್ಚಿಟ್ರು. ಸೂರ್ಯ ಕೋಪ ಮಾಡ್ಕೊಂಡು ಅವಳನ್ನ ಬೈದ್ರು. ಅವಳನ್ನ ಯಾರ್ ಮುಂದೇನಾದ್ರೂ ಬಿಟ್ಕೊಟ್ನಾ? ಅಕಸ್ಮಾತ್ ನಿಮ್ಮಮ್ಮ ಏನಾದ್ರೂ ಅವಳಗ್ ಬೈದ್ರುನು ಅವ್ರಿನ್ನೇ ಉಲ್ಟಾ ಬೈತಾನೆ. ಆದ್ರೆ ನೀನು ಎಲ್ಲಾ ಜಾಗದಲ್ಲೂ ನನ್ನನ್ನ ಬಿಟ್ಕೊಡ್ತಾ ಇದೀಯ ಮನೋಜ್. ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡು ಈ ಮನೇಲಿ ಇರ್ಬೇಕು ಅಂತ ಅನ್ನಿಸ್ಬಿಟ್ಟಿದೆ ನನ್ಗೆ, ಎಲ್ಲಾದ್ರೂ ಓಡೋಗ್ ಬಿಡೋಣ ಅಂತ ಅನ್ನಿಸ್ಬಿಟ್ಟಿದೆ ನನ್ಗೆ ಅಂತ ಹೇಳ್ಕೊಂಡು ರೋಹಿಣಿ ಕಣ್ಣೀರ್ ಹಾಕ್ಬೇಕಾದ್ರೆ, ಯಾಕ್ ರೋಹಿಣಿ ಈ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ಮನೋಜ ಕೇಳ್ತಾನೆ. ಅಲ್ಲ ಮನೋಜ್, ನಾನ್ ದುಡ್ಡು ಎತ್ಕೊಂಡಿದೀನಿ ಅಂತ ನಿಮ್ಮಮ್ಮ ಹೇಳ್ಬೇಕಾದ್ರೆ ನೀನ್ ಅವ್ರನ್ನ ಬೈಬೇಕಿತ್ತು ತಾನೆ ಅಂತ ರೋಹಿಣಿ ಹೇಳ್ದಾಗ, ಅದು ಹಾಗಲ್ಲ ರೋಹಿಣಿ, ನಿನ್ಗೆ ಅಮ್ಮನ್ ಬಗ್ಗೆ ಗೊತ್ತು ತಾನೆ ಅಂತ ಮನೋಜ ಹೇಳ್ತಾನೆ. ಏನ್ ಗೊತ್ತು ಅಂತ ರೋಹಿಣಿ ಹೇಳಿದಾಗ, ಅಲ್ಲ ರೋಹಿಣಿ, ಅದು ನಿನ್ಗೇನಾದ್ರೂ ಸಪೋರ್ಟ್ ಮಾಡಿದ್ರೆ ಅಮ್ಮ ನನಗ್ ಬೈತಾರೆ, ಆ ಕೋಪನ ನಿನ್ ಮೇಲೂ ತೋರಿಸ್ತಾರೆ ಅಂತ ಮನೋಜ ಹೇಳಿದಾಗ, ನೋಡಿ ಮನೋಜ್, ಸುಮ್ನೆ ಕಾರಣ ಹೇಳ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ. ಅದು ಹಾಗಲ್ಲ ರೋಹಿಣಿ, ಅರ್ಥ ಮಾಡ್ಕೊ, ಅಮ್ಮನ್ ಎದುರುಗಡೆ ನಿಂತ್ಕೊಂಡು ನನ್ಗೆ ಉಲ್ಟಾ ಮಾತಾಡೋದಕ್ ಆಗೋದಿಲ್ಲ, ಅದಕ್ಕೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅಯ್ಯೋ ಅಮ್ಮ 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 ಅಂತ ರೋಹಿಣಿ ಜೋರಾಗಿ ಕಿರಿಚ್ತಾಳೆ. ರೋಹಿಣಿ ಕಿರಿಚ್ಬೇಡ, ಅಮ್ಮಂಗೆ ಕೇಳಿಸ್ಬಿಡುತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿ ಕೋಪದಿಂದ ಮನೋಜನ್ ಕಡೆನೆ ಗುರಾಯಿಸ್ತಿರ್ತಾಳೆ. ಯಾಕ್ ಮನೋಜ್ ನೀವ್ ಈ ರೀತಿ ಇದೀರಾ, ನಾನ್ ದುಡ್ಡು ಕದ್ದಿದೀನಿ ಅಂತ ಅವ್ರು ಹೇಳ್ಬೇಕಾದ್ರೆ ಈ ಶೋರೂಮ್ ಶುರು ಮಾಡಿದ್ದೆ ಅವಳಿಂದ, ಅವಳು ಯಾಕೆ ದುಡ್ಡು ತಗೋತಾಳೆ, ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ನೀನ್ ಸಪೋರ್ಟ್ ಮಾಡ್ಬೋದಿತ್ತಲ್ವಾ, ಅದನ್ ಬಿಟ್ಟು ಇಲ್ಲಿ ನನ್ನನ್ನ ಜೋರಾಗಿ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ಯಾ. ಅವ್ರು ನಮ್ಮನ್ನ ಎಲ್ರು ಮುಂದೆ ನಿಲ್ಸಿ ಅವಮಾನ ಮಾಡಿಸ್ತಿದ್ದಾರೆ, ನೀನ್ ನೋಡಿದ್ರೆ ಯಾರೋ ಬೇರೆಯವ್ರಿಗೆ ಮೂರನೇವ್ರಿಗೆ ಇದೆಲ್ಲ ನಡೀತಾ ಇದೆ ಅಂತ ತಮಾಷೆ ನೋಡ್ಕೊಂಡ್ ನಿಂತಿದ್ಯಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡು ರೋಹಿಣಿ, ನಾನ್ ಚಿಕ್ಕ ಹುಡುಗನಿಂದಾನು ನಾನ್ ಇದೇ ರೀತಿನೇ ಬೆಳೆದಿರೋದು, ಅಮ್ಮನ್ ಎದುರು ನಿಂತ್ಕೊಂಡು ನಾನ್ ಯಾವತ್ತೂ ಮಾತಾಡಿಲ್ಲ, ಅವ್ರು ನನ್ಗೋಸ್ಕರ ಎಷ್ಟೆಲ್ಲ ಮಾಡಿದಾರ ಗೊತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡು ಮನೋಜ್, ಎಲ್ಲಾ ತಂದೆ ತಾಯಿ ತನ್ನ ಮಕ್ಳಿಗೆ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತಾರೆ, ಅದೇನ್ ತುಂಬಾ ದೊಡ್ಡ ವಿಷಯ ಏನಲ್ಲ. ಆದ್ರೆ ನಾನು ನಿನಗೋಸ್ಕರ ನೀನೇ ಬೇಕು ಅಂತ ನಾನು ಇಲ್ಲಿಗೆ ಬಂದಿರೋಳು, ನಿನ್ನ ಮದ್ವೆ ಆಗೋದಕ್ಕೋಸ್ಕರ ಸುಳ್ಳು ಹೇಳಿ ಸಿಕ್ಕಾಕೊಂಡು ಡೈಲಿ ನರಕ ಅನ್ಭವಿಸ್ತಾ ಇದೀನಿ, ಇದೆಲ್ಲ ನಿನ್ಗೆ ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ ಅಲ್ಲ ಅಂತ ರೋಹಿಣಿ ಹೇಳ್ದಾಗ, ಅದು ಹಾಗಲ್ಲ ರೋಹಿಣಿ, ನೀನೇ ನೋಡ್ತಿದ್ಯಲ್ಲ ಈ ಮನೇಲಿ ಅಮ್ಮ ತುಂಬಾ ಪ್ರೀತಿ ಇಟ್ಕೊಂಡಿರೋದ್ ನನ್ ಮೇಲೇನೆ ಅಂತ ಮನೋಜ ಹೇಳ್ತಾನೆ. ಹಾಗಾದ್ರೆ ನನಗೆ ನಿನ್ ಮೇಲ್ ಪ್ರೀತಿ ಇಲ್ವಾ, ನಿನಗೋಸ್ಕರ ನಾನ್ ಏನು ಮಾಡೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಂಗಲ್ಲ ರೋಹಿಣಿ, ನನ್ ಮಾತ್ ಕೇಳು, ನನಗೆ ನೀನೇ ಮುಖ್ಯ ಅಂತ ಮನೋಜ ಹೇಳ್ತಾನೆ. ನೋಡು ಮನೋಜ್, ಒಬ್ರ ಮೇಲೆ ಪ್ರೀತಿ ಇಟ್ಕೊಂಡಿದೀವಿ ಅಂತಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅದು ಮಾಡೋ ಕೆಲ್ಸದಲ್ಲೂ ಇರ್ಬೇಕು. ಅಲ್ಲ ಮನೋಜ್, ನಿನ್ಗೆ ನಿಮ್ಮ ಅಮ್ಮನೇ ಮುಖ್ಯ ಅನ್ನೋದಾದ್ರೆ ನಿನ್ಗೆ ಯಾಕೆ ಹೆಂಡ್ತಿ ಈ ಮದ್ವೆ ಇಲ್ಲ, ನಾನ್ ದುಡ್ಡನ್ನ ಕದ್ದಿದೀನಿ ಅಂತ ಹೇಳ್ಬೇಕಾದ್ರೆ ಆ ರೀತಿ ಅವಳು ಎತ್ಕೊಂಡಿದ್ರುನು ಅದು ನಮ್ ಖರ್ಚಿಗೆ ಎತ್ಕೊಂಡಿದ್ದಾಳೆ ಅಂತ ಹೇಳ್ಬೇಕಾಗಿತ್ತು, ಅದು ನಮ್ ಸ್ವಂತ ವಿಷಯ, ಅದನ್ನ ನಾವು ಮಾತಾಡ್ಕೋತೀವಿ ಅಂತ ಹೇಳ್ಬೇಕಾಗಿತ್ತು. ನಾನೇನು ನಿಮ್ಮ ಅಮ್ಮನ್ ಮಾತನ್ನ ಕೇಳ್ಬೇಡ, ಅವ್ರಿಗೆ ಮರ್ಯಾದೆ ಕೊಡ್ಬೇಡ ಅಂತ ಹೇಳಿಲ್ಲ, ಸ್ವಲ್ಪ ನನ್ ಮಾತನ್ನು ಕೇಳು, ನನಗೋಸ್ಕರನು ಸಪೋರ್ಟ್ ಮಾಡು ಅಂತ ಕೇಳ್ತಾ ಇದೀನಿ. ನಿನಗೋಸ್ಕರ ಅಮ್ಮ ಅಪ್ಪ ತಮ್ಮಂದ್ರು ಅಂತ ಎಲ್ಲ ಇದಾರೆ, ಆದ್ರೆ ನನಗೆ ಅಂತ ಇರೋದು ನೀನೊಬ್ನೇ. ನಾನು ನನ್ ಜೀವನ ಪೂರ್ತಿ ನೀನೊಬ್ನೇ ಅಂತ ಅನ್ಕೊಂಡಿರೋದು, ಆದ್ರೆ ನೀನು ಪ್ರತಿ ಸಲ ನಿಮ್ ಮನೆಯವ್ರ ಮುಂದೆ ನನ್ ಬಗ್ಗೆ ಏನು ಮಾತಾಡೋದೇ ಇಲ್ಲ, ನನ್ಗ್ ಸಪೋರ್ಟೇ ಮಾಡೋದಿಲ್ಲ. ನಾನ್ ಎಷ್ಟು ಅಂತ ತಡ್ಕೊಳ್ಳಿ ಮನೋಜ್, ನಾಳೆ ನಿಮ್ಮ ಅಮ್ಮ ಏನಾದ್ರೂ ನನ್ನನ್ನ ಆಚೆ ಕಳ್ಸು ಅಂತ ಹೇಳಿದ್ರೆ ನೀನ್ ನನ್ನನ್ನ ಆಚೆ ಕಳಿಸ್ಬಿಡ್ತೀಯಲ್ಲ ಅಂತ ರೋಹಿಣಿ ಹೇಳ್ದಾಗ, ಏನ್ ರೋಹಿಣಿ ಈ ರೀತಿ ಎಲ್ಲ ಹೇಳ್ತೀಯಾ, ನಾನ್ ಯಾಕೆ ನಿನ್ನ ಆಚೆ ಕಳಿಸ್ಲಿ ಅಂತ ಮನೋಜ ಹೇಳ್ತಾನೆ. ಗೊತ್ತಿಲ್ವಲ್ಲ, ಕೆಲವೊಂದ್ಸಲಿ ನೀನ್ ನನ್ ಬಗ್ಗೆ ಮಾತಾಡ್ತೀಯಾ, ನನ್ ಜೊತೆ ನಿಲ್ತೀಯಾ ಅಂತ ನನ್ಗ ಅನ್ಸುತ್ತೆ, ಆದ್ರೆ ಆ ಖುಷಿನ ಪೂರ್ತಿಯಾಗಿ ನಾನ್ ಅನ್ಭವಿಸೋದಕ್ಕೆ ಮುಂಚೆನೆ ನೀನ್ ಅದನ್ನ ಹಾಕಿ ತುಳಿದ್ ಬಿಡ್ತೀಯಾ ಅಂತ ರೋಹಿಣಿ ಅಳ್ತಾ ಇರ್ತಾಳೆ. ನೋಡಮ್ಮ ರೋಹಿಣಿ, ನೀನು ಆ ರೀತಿ ಎಲ್ಲ ಅನ್ಕೋಬೇಡ, ನಾನು ಇದ್ರ ಬಗ್ಗೆ ಹೇಗಾದ್ರೂ ಮಾಡಿ ಸರಿ ಮಾಡ್ತೀನಿ. ಹೌದು, ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ನೀನ್ ತಪ್ಪು ತಿಳ್ಕೊಳಲ್ಲ ಅಲ್ವಾ ಅಂತ ಮನೋಜ ಕೇಳ್ಬೇಕಾದ್ರೆ ರೋಹಿಣಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಅದು ಹಾಗಲ್ಲ, ಒಂದ್ ವೇಳೆ ರೋಹಿಣಿ ದುಡ್ಡನ್ನ ತಗೊಂಡಿದ್ರು ಕೂಡ ಅದನ್ನ ಖರ್ಚಿಗೆ ತಗೊಂಡಿರ್ತಾಳೆ ಅಂತ ಹೇಳ್ಬೇಕು ಅಂತ ಅಂದ್ಯಾ
ಅದಕ್ಕೆ ನೀನೇನು ಆ ದುಡ್ಡನ್ನ ಎತ್ಕೊಂಡಿಲ್ಲ ತಾನೆ ಅಂತ ಮನೋಜ ಕೇಳ್ಬೇಕಾದ್ರೆ ರೋಹಿಣಿ ಕೋಪದಿಂದ ಮನೋಜನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಏನು ಎಷ್ಟು ಧೈರ್ಯ ನಿನ್ಗೆ, ನನಗೇನೆ ನೀನು ದುಡ್ಡನ್ನ ಕದ್ದಿದ್ಯಾ ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ಕೊಂಡು ರೋಹಿಣಿ ಮನೋಜನ್ಗೆ ದಿಂಬಲ್ಲಿ ಹೊಡಿತಾನೆ ಇರ್ತಾಳೆ. ಈ ಕಡೆ ಮೀನಾ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಂದು, ಏನ್ ಮೀನಾ, ಏನು ಹಾಗ್ಲಲ್ಲೇ ಕನ್ಸ್ಕೊಂತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ರೀ, ಏನು ಇಲ್ಲ ಅಂತ ಮೀನಾ ಹೇಳ್ತಾಳೆ. ಇನ್ನೇನಮ್ಮ, ತುಂಬಾ ಯೋಚನೆ ಮಾಡ್ತಾರ ಕಾಣಿಸ್ತಾ ಇತ್ತು, ಏನದು ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಶೋರೂಮ್ ಅಲ್ಲಿ ಆ ಹುಡುಗಿ ಅಳ್ತಿದ್ದು ನೋಡಿದ್ರೆ ಆ ಹುಡುಗಿ ದುಡ್ಡನ್ನ ಎತ್ಕೊಂಡಿಲ್ಲ ಅನ್ಸುತ್ತೆ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ನನಗೂ ಅದೇ ಡೌಟೆ. ಆ ಹುಡುಗಿ ಖಂಡಿತವಾಗ್ಲೂ ದುಡ್ಡನ್ನ ಕದ್ದಿರೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿನ ನೋಡ್ತಿದ್ದಂಗೆ ಅವ್ನ್ ಹೇಗೆ ಎತ್ತ ಅಂತ ನನ್ಗೆ ಗೊತ್ತಾಗೋಗ್ಬಿಡುತ್ತೆ ಅಂತ ಸೂರ್ಯ ಹೇಳ್ದಾಗ, ಯಾರಿಗೆ, ನಿಮ್ಗ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಮತ್ತಿನ್ನೇನು, ಅದ್ರಲ್ಲೆಲ್ಲ ನಾನು ಎಕ್ಸ್ಪರ್ಟ್ ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ. ಓ ಹೌದಾ, ನಿಮ್ಗೆ ಆತರ ಎಲ್ಲ ಬೇರೆ ಕಂಡಿಡಿಯಕ್ ಬರುತ್ತಾ ಅಂತ ಮೀನಾ ಹೇಳ್ದಾಗ, ಅದು ಹಂಗಲ್ಲ ಮೀನಾ, ದಿನ ಸಾವಿರಾರು ಜನ ನೋಡ್ತೀವಿ. ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ಅವ್ನ್ ಹೇಗೆ ಎತ್ತ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಅವ್ರಿಬ್ರು ಗಂಡ ಹೆಂಡತಿ ಅಲ್ಲೇ ಕೆಲ್ಸ ಮಾಡ್ಕೊಂಡು ಅಲ್ಲೇ ಉಳ್ಕೋತಿದಾರೆ. ದುಡ್ಡಿನ ಕದ್ರೆ ಸಿಕ್ಕಾಕೋತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ ಹೇಳು. ಅದು ಅಲ್ದೆ ಈ ತರ ಕದ್ದಿರೋರು ದುಡ್ಡಿನ ಕದ್ಮೇಲೆ ಅಲ್ಲೇ ಇರ್ತಾರ, ಇಷ್ಟೊತ್ಕಾಗ್ಲೇ ಎಸ್ಕೇಪ್ ಆಗ್ಬೇಕಾಗಿತ್ತು. ಆದ್ರೆ ಅವರು ಆ ರೀತಿ ಮಾಡ್ಲಿಲ್ವಲ್ಲ ಅಂತ ಸೂರ್ಯ ಹೇಳ್ದಾಗ, ಅದೇ ರೀ ನನ್ಗೂ ಡೌಟ್ ಇರೋದು ಅಂತ ಮೀನಾ ಹೇಳ್ತಾಳೆ. ನನಗೇನೋ ಆ ದುಡ್ಡನ್ನ ಈ ಪೆಂಗೇನೆ ತಗೊಂಡಿರ್ಬೇಕು ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ದಾಗ, ಹೇಗ್ರಿ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ. ಏ ಮೀನಾ, ಎಲ್ಲಾ ಕೆಲ್ಸ ಇವನೇ ಜಾಸ್ತಿ ಮಾಡೋದು, ನಿನ್ಗೆ ಗೊತ್ತಲ್ವಾ. ಇವನು ದುಡ್ಡು ಎತ್ಕೊಂಡಿರ್ತಾನೆ, ಅದನ್ನ ಆ ಪೌಡ್ರ್ ಹತ್ರ ಹೇಳಕ್ಕಾಗಲ್ಲ. ಅದಕ್ಕೆ ಎಲ್ ಸಿಕ್ಕಾಕೋತೀನಿ ಅನ್ನೋ ಭಯಕ್ಕೆ ಅವನಂಗ್ ಆಡ್ತಿದ್ದೇನೆ. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ಖಂಡಿತ ಈ ಪೌಡ್ರೇ ಆ ದುಡ್ಡನ್ನ ಕದ್ದಿರೋದು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಇದ್ರೂ ಇರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಯಾಕಂದ್ರೆ ಮೀನಾ ಇಬ್ರು ಕೇಡಿಗಳೇ. ಇವನನ್ನ ಬಿಟ್ರೆ ಅವಳನ್ನ ಬಿಟ್ರೆ ಇವನು, ಇವ್ರಿಬ್ರನ್ನ ಬಿಟ್ರೆ ಇನ್ಯಾರು ದುಡ್ಡು ಕದಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ದುಡ್ಡು ಯಾರ್ ಎತ್ಕೊಂಡಿದ್ರು ಒಂದೇ ಅಲ್ವೇನ್ರಿ, ಒಂದ ಎರಡ, ಒಟ್ಟು 3 ಲಕ್ಷ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದಮ್ಮ 3 lakhs ಅಂತ ಸೂರ್ಯ ಹೇಳ್ದಾಗ, ಏನ್ರಿ ಕಿಂಡಲ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಏ ಇಲ್ಲಮ್ಮ, ನಾನು ಫೀಲ್ ಮಾಡ್ಕೊಂಡೆ ಹೇಳ್ತಾ ಇರೋದು. 3 ಲಕ್ಷ ಅನ್ನೋದು ಎಷ್ಟು ದೊಡ್ಡ ಅಮೌಂಟು, ಅದನ್ನ ಯಾರೋ ಕದ್ದಿದ್ದಾರೆ ಅಂತಂದ್ರೆ ಅದೇನ್ ಸಾಮಾನ್ಯವಾದ ವಿಷಯನ. ಆ ದುಡ್ಡಿದ್ರೆ ನಾವ್ ಇಷ್ಟೊತ್ತಿಗೆ ಮೇಲ್ಗಡೆ ಒಂದ್ ರೂಮೇ ಕಟ್ಟಿಸ್ಬೋದಾಗಿತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ಆದ್ರೆ ಇಲ್ ನೋಡ್ರಿ, ಈ ಮನೋಜ ಇಲ್ಲಾಂದ್ರೆ ರೋಹಿಣಿ ಅವರು ಯಾರತ್ರನಾದ್ರೂ ದುಡ್ಡನ್ನ ಯಾಮಾರ್ತಾನೆ ಇರ್ತಾರಲ್ರಿ, ಅದ್ ಹೇಗ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಅವ್ರಿಬ್ರು ಯಾಮಾರಿದ್ರು ಅಥವಾ ಅವ್ರಿಬ್ರು ಮಧ್ಯೆನೆ ಅವ್ರವ್ರೆ ಯಾಮಾರಿಸ್ತಿದಾರೋ ಅದೆಲ್ಲ ನನ್ಗೆ ಗೊತ್ತಿಲ್ಲಮ್ಮ. ಆದ್ರೆ ಯಾವಾಗ ಓಡೋದನ್ನು ಅಪ್ಪನ್ ದುಡ್ಡನ್ನ ಎತ್ಕೊಂಡು ಓಡೋದ್ನ, ಅಲ್ಲಿಂದ ಅವನ್ಗೆ ಈ ಕರ್ಮ ಹಿಂಬಾಲಿಸ್ಕೊಂಡ್ ಬರ್ತಾ ಇದೆ. ಅವಾಗ ಈ ತರ ಎಲ್ರ ಹತ್ರ ಹೋಗಿ ಯಾಮಾರಿ ಬರ್ತಿರ್ತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೂ 3 ಲಕ್ಷ ರೀ, ಆ ದುಡ್ಡನ್ನ ಕಂಡುಹಿಡಿಯೋದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ನಾವಾ, ಅಯ್ಯೋ ಸುಮ್ನೆರಮ್ಮ, ಈಗಾಗ್ಲೇ ಬರೀ ಮಾತಾಡಿದಿಕ್ಕೇನೆ ಇಡೀ ಮನೆಯವ್ರ ಮುಂದೆ ನಮ್ಮೇಲೆ ಎಗರಾಡ್ಕೊಂಡ್ ಬಂದ್ರು. ನಾವೇನಾದ್ರೂ ಹೋಗಿ ಸಹಾಯ ಮಾಡೋದಿಕ್ಕೆ ಅಂತ ಹೋದ್ರೆ ಕೊನೆಗೆ ಆ ಪೌಡ್ರು, ಇದು ನಮ್ ವಿಷಯ, ನಮ್ಗೆ ಬಿಟ್ಬಿಡಿ, ಇದ್ರಲ್ಲಿ ತಲೆ ಹಾಕ್ಬಿಡಿ ಅಂತ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಇದೆಲ್ಲ ಬೇಕಾ? ಅಯ್ಯೋ, ಅದ್ ಅವ್ರ ಸಮಸ್ಯೆ ಅವರೇ ನೋಡ್ಕೊಳ್ಳಿ ಬಿಡಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಿಂಗೆ ಕನಕ ಕಾಲ್ ಮಾಡ್ತಾಳೆ. ಹೇಳು ಕನಕ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ ನೆಕ್ಸ್ಟ್ ವಾರ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಇದೀವಿ ಅಂತ ಕನಕ ಹೇಳಿದಾಗ, ಮನೆ ದೇವ್ರಿಗ ಏನ್ ದಿಢೀರ್ ಅಂತ ಮೀನಾ ಕೇಳ್ತಾಳೆ. ಅದು ಅರುಣ್ಗೆ ಪ್ರಮೋಷನ್ ಬರ್ತಿದ್ಯಲ್ವಾ, ಅದಕ್ಕೋಸ್ಕರ ಎಲ್ರು ದೇವಸ್ಥಾನಕ್ ಹೋಗ್ ಬರ್ಬೇಕು ಅನ್ಕೊಂಡಿದೀವಿ. ಅಮ್ಮನ್ನ ಮತ್ತೆ ಮಂಜಿನ ಬರೋದಕ್ ಹೇಳಿದಾರೆ, ನೀನು ಭಾವ ಇಬ್ರು ಬಂದ್ರೆ ಚೆನ್ನಾಗಿರತ್ತಕ್ಕ ಅಂತ ಕನಕ ಹೇಳ್ಬೇಕಾದ್ರೆ, ಅದ್ ಹಾಗ, ನಾನ್ ಹೇಗೆ ಬರ್ಲಿ, ನನ್ಗಿಲ್ಲಿ ತುಂಬಾ ಕೆಲ್ಸ ಇದೆ, ನಿಮ್ ಭಾವಂಗೂ ಅಷ್ಟೇ. ಸರಿ, ನಾನು ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮನ್ನ ಕಳ್ಸೋದಕ್ಕಾದ್ರೂ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿಕಾ, ನೀವ್ ಬಂದ್ರೆ ಚೆನ್ನಾಗಿರುತ್ತೆ, ಯೋಚನೆ ಮಾಡಿ ಹೇಳು ಅಂತ ಕನಕ ಕಾಲ್ ಕಟ್ ಮಾಡ್ತಾಳೆ. ಏನಂತೆ ಕನಕಂದು ಅಂತ ಸೂರ್ಯ ಕೇಳಿದಾಗ, ಅರುಣ್ಗೆ ಏನೋ ಪ್ರಮೋಷನ್ ಸಿಗ್ತಾ ಇದೆಯಂತೆ, ಅದಕ್ಕೆ ಮನೆ ದೇವ್ರಿಗೆ ಹೋಗ್ ಬರ್ತಾರಂತೆ ಅಂತ ಮೀನಾ ಹೇಳಿದಾಗ, ಪರವಾಗಿಲ್ವೇ, ಇಂತ ಒಳ್ಳೆ ಕೆಲ್ಸ ಮಾಡೋದಕ್ಕೂ ಬರುತ್ತ ಅವನ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಅಮ್ಮನ್ನ ಮತ್ತೆ ಮಂಜನ ಕರ್ಕೊಂಡ್ ಹೋಗ್ತಾನಂತೆ ಅಂತ ಮೀನಾ ಹೇಳ್ದಾಗ, ಪರವಾಗಿಲ್ವೇ, ಅತ್ತೆ ಮತ್ತೆ ಬಾಮೈದನ್ನು ಕರ್ಕೊಂಡೋಗೋ ಮನ್ಸಿದೆ ಅವನಿಗೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ನಾನು ನೀವು ಬನ್ನಿ ಅಂತ ಕನಕ ಹೇಳ್ತಾ ಇದ್ದಾಳೆ ಅಂತ ಮೀನಾ ಹೇಳ್ದಾಗ, ಅಷ್ಟೇ ತಾನೆ, ನೀನ್ ಹೋಗ್ಬಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಸೂರ್ಯನೇ ನೋಡ್ಬೇಕಾದ್ರೆ, ಏನು ಹೋಗೋದ್ ಬೇಡ ಅಂತ ನಾನ್ ಹೇಳ್ತೀನಿ ಅನ್ಕೊಂಡ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ನೀವ್ ನಿಜಾನೇ ಹೇಳ್ತಿದ್ದೀರಾ ಅಥವಾ ಕೋಪದಲ್ಲಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲಮ್ಮ ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ನಿಮ್ಗೂ ಅರುಣ್ಗೂ ಆಗೋದಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಂತ ಮೀನಾ ಹೇಳ್ದಾಗ, ಏನಮ್ಮ ಮೀನಾ, ಇದೇ ತರ ಎಲ್ರು ನನ್ ಮೇಲೆ ತಪ್ಪಾಗಿ ತಿಳ್ಕೊತಿರಲ್ಲ, ಅದೆಲ್ಲ ಮದ್ವೆ ಮುಂಚೆ ಅಮ್ಮ, ಈಗ ಮದ್ವೆ ಆಯ್ತಲ್ಲ ಅಷ್ಟೇನೆ, ಅದೆಲ್ಲ ನಾನ್ ಯಾವಾಗ್ಲೂ ಮರ್ತೋಗ್ಬಿಟ್ಟೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿಜನ ರೀ, ನನ್ನಿಂದ ನಂಬೋದಿಕ್ಕೆ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ.
ನೋಡಮ್ಮ ಮೀನಾ, ನೋಡಮ್ಮ, ಕನಕನ್ ಮದ್ವೆ ಆಗಕ್ಕೂ ಮುಂಚೆ ಇದ್ದಿದ್ ಸೂರ್ಯನೇ ಬೇರೆ, ಕನಕನ್ ಮದ್ವೆ ಆದ್ಮೇಲೆ ಇರೋ ಸೂರ್ಯನೇ ಬೇರೆ. ನನ್ಗೆ ಕನಕನ್ ಜೀವನ ಚೆನ್ನಾಗಿದ್ರೆ ಅದ್ ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಪರವಾಗಿಲ್ಲ ರೀ, ನೀವ್ ಇಷ್ಟೊಂದು ಬದ್ಲಾಗಿರೋದ್ ನೋಡಿ ನನ್ ಖುಷಿ ಆಗತ್ತೆ. ಆದ್ರೂ ನನ್ಗೆ ಹೋಗೋದಕ್ ಆಗೋದಿಲ್ಲ ರೀ, ಅವ್ರನ್ನ ಕಳಿಸ್ಬೇಕಾದ್ರೆ ಬರ್ತೀನಿ ಅಂತ ಮೀನಾ ಹೇಳ್ದಾಗ, ಅಯ್ಯೋ ಮೀನಾ, ಏನಮ್ಮ ಇದೆ ಇದ್ರಲ್ಲಿ, ನೀನ್ ಹೋಗ್ಬಾ ಜೊತೆಲಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ನನ್ಗೆ ಇಲ್ಲಿ ತುಂಬಾ ಕೆಲ್ಸ ಇದೆ, ಅದು ಅಲ್ದೆ ನೆಕ್ಸ್ಟ್ ವಾರ ಒಂದ್ ಫಂಕ್ಷನ್ಗೆ ಹೂವ ಬೇರೆ ಕೊಡ್ಬೇಕು, ಅದಕ್ಕೆ ನಾನ್ ಹೋಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ, ಅದೇ ನಿನ್ನಿಷ್ಟಮ್ಮ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಸೂರ್ಯನ್ ಈ ಬದಲಾವಣೆನ ನೋಡಿ ಮೀನಿಂಗೆ ತುಂಬಾ ಖುಷಿ ಆಗ್ತಿರತ್ತೆ. ಈ ಕಡೆ ಶ್ರುತಿ ಕೆಲ್ಸ ಮುಗಿಸಿ ಮನೆಗೆ ಬರ್ತಾಳೆ. ಬರ್ತಿದ್ದಂಗೆ ಮೀನಾ ಮರಿ ಅಂತ ಕರೆದಾಗ ಮೀನಾ ಅಲ್ಲಿಗ್ ಬಂದು, ಶ್ರುತಿ ಅವರೇ, ಇವಾಗ ಬಂದ್ರ, ಕಾಫಿ ತಗೊಂಡ್ ಬರ್ಲಾ ಅಂತ ಕೇಳಿದಾಗ, ಅದೆಲ್ಲ ಏನು ಬೇಡ, ಬನ್ನಿ ಇಲ್ಲಿ ಅಂತ ಹೇಳಿ ಶ್ರುತಿ ಮೀನನ್ನ ಜೊತೆಲಿ ಕೂರಿಸ್ಕೊಂಡು ಒಂದು ಎನ್ವಲಪ್ ನ ಕೊಟ್ಟು ಅದ್ರಲ್ಲಿ ಕಾರ್ಡ್ಗಳನ್ನ ತೆಗೆದು ಕೊಡ್ತಾಳೆ. ಅದನ್ನ ಮೀನಾ ನೋಡ್ತಿರ್ಬೇಕಾದ್ರೆ ಅಲ್ಗೆ ರವಿ ಬರ್ತಾನೆ. ಏನಿದು ಇಷ್ಟೊಂದ್ ಕಾರ್ಡ್ ಇದೆ, ಏನಿದೆಲ್ಲ ಅಂತ ರವಿ ಕೇಳಿದಾಗ, ಅದು ರವಿ ಏನಂದ್ರೆ ಅಂತ ಮೀನಾ ಹೇಳಕ್ ಹೋಗ್ತಾಳೆ. ಇರು ಮೀನಾ ಮರಿ, ಏಯ್, ಇದೆಲ್ಲ ನಿಂಗೆ ಸಂಬಂಧ ಪಡ್ದೇ ಇರೋದು, ಹೋಗೋ ಇಲ್ಲಿಂದ ಅಂತ ಶ್ರುತಿ ರೇಗಾಡ್ತಾಳೆ. ಯಾಕ್ ಶ್ರುತಿ ಈ ರೀತಿ ಹೇಳ್ತಿದ್ದೀರಾ, ಇದು ನೀವಿಬ್ರ ಜೊತೆಗ್ ಸೇರಿ ಮಾಡ್ಬೇಕಾಗಿರೋದಲ್ವಾ ಅಂತ ಮೀನಾ ಹೇಳಿದಾಗ, ನನ್ ಜೊತೆ ಬರೋದೇ ಇಲ್ಲ ಅಂತ ಹೇಳ್ತಿದಾನಲ್ಲ, ಮತ್ ಯಾಕ ಅವನ್ಗಿದೆಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅತಿಗೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ಇವಳು ಅಂತ ರವಿ ಕೇಳ್ಬೇಕಾದ್ರೆ, ಇನ್ಯಾವ್ದ್ರ ಬಗ್ಗೆ ರವಿ, ನೀವಿಬ್ರು ಹೋಟೆಲ್ನ ಶುರು ಮಾಡ್ಬೇಕಲ್ವಾ, ಅದಿಕ್ಕೆ ಕಾರ್ಡ್ ಯಾವ ತರ ಇರ್ಬೇಕು ಅಂತ ಅದಕ್ಕೆ ತಗೊಂಡ್ ಬಂದ್ ತೋರಿಸ್ತಾ ಇದಾರೆ. ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಡ್ಬೇಕಂತೆ, ನೋಡಿ, ನೀವು ನೋಡಿ ಯಾವ್ದ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ ಅಂತ ಮೀನಾ ಹೇಳಿದಾಗ, ಇಲ್ಲ ಅದ್ಕೆ ಅವ್ಳು ಹೇಳಿದ್ದು ಕರೆಕ್ಟ್ ಆಗಿದೆ, ಇದು ನನ್ಗೆ ಸಂಬಂಧ ಪಡ್ದಿರೋಂತ ವಿಷಯ ಅಂತ ರವಿ ಹೇಳಿದಾಗ, ಏನ್ ರವಿ ಇದು, ಇದ್ರಲ್ಲಿ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಶ್ರುತಿ ಮೊದ್ಲು ಒಂದ್ ಕೆಲ್ಸನ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದ್ರಲ್ಲಿ ನೀವು ಸಪೋರ್ಟ್ ಮಾಡ್ಬೇಕಲ್ವಾ, ಈ ಕಾರ್ಡ್ ನಾನಲ್ಲ, ನೀವಿಬ್ರು ಸೇರಿ ಸೆಲೆಕ್ಟ್ ಮಾಡ್ಬೇಕು, ಬನ್ನಿ ಕುತ್ಕೊಳ್ಳಿ ಅಂತ ಮೀನಾ ಹೇಳಿದಾಗ, ಮೀನಾ ಮರಿ, ನೀನೊಬ್ಳು ಸೆಂಟಿಮೆಂಟಲ್ ಕ್ವೀನು, ಎಲ್ಲದಕ್ಕೂ ಸೆಂಟಿಮೆಂಟ್ ಸೇರಿಸಿ ಹೇಳ್ತಿರ್ತೀರಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಶಾಂತಿ ಮೀನಾ ಅಂತ ಹೇಳ್ಕೊಂಡು ಅಲ್ಲಿಗ್ ಬರ್ತಾಳೆ. ಮೀನಾ, ಅಡ್ಗೆ ಮುಗಿತೇನೆ ಅಂತ ಶಾಂತಿ ಕೇಳಿದಾಗ, ಆಗಿದೆ ಅತ್ತೆ, ಊಟ ಮಾಡೋಣ ಅಂತ ಮೀನಾ ಹೇಳ್ತಾಳೆ. ಹೌದು, ಏನಿದು ಇನ್ವಿಟೇಷನ್ ಕಾರ್ಡ್, ಯಾರ್ ಕೊಟ್ಟು ಹೋದ್ರು ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ಇದನ್ನ ನಾನೇ ತಗೊಂಡ್ ಬಂದೆ ಅಂತ ಶ್ರುತಿ ಹೇಳಿದಾಗ, ಹೌದಾ, ಏನ್ ಕಾರ್ಡ್ ಇದು ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ನಾನಿವಾಗ ಹೋಟೆಲ್ನ ಶುರು ಮಾಡ್ತಿದ್ದೀನಲ್ಲ, ಅದಕ್ಕೆ ಇನಾಗ್ರೇಷನ್ಗೆ ಈ ಕಾರ್ಡ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿತ್ತು, ಈ 3 ಡಿಸೈನ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಹೇಳಿ ಅಂತ ಶ್ರುತಿ ಕೇಳಿದಾಗ, ಶಾಂತಿ ಖುಷಿಯಿಂದ ಆ ಇನ್ವಿಟೇಷನ್ ಕಾರ್ಡ್ ನ ನೋಡ್ತಿರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಒಳ್ಳೇದಾಯ್ತಮ್ಮ, ಇಷ್ಟಲ್ಲೇ ಕಾರ್ಡ್ ಅನ್ನ ಹಂಚೋವರೆಗೂ ಬಂದ್ಬಿಟ್ಟಿಯಲ್ಲ, ನನ್ನ ಹತ್ರ ಕೊಟ್ಟು ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ಯಲ್ಲ, ಇದನ್ನೇ ಹೇಳೋದು ಮರ್ಯಾದೆ ಕೊಡೋದು ಅಂತ. ನಿನ್ಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ಯಮ್ಮ, ನನ್ಗೆ ಚೆನ್ನಾಗ್ ಅನುಭವ ಇದೆ, ನಾನ್ ಏನಾದ್ರೂ ಮಾಡಿದ್ರೆ ಅದು ಸರಿಯಾಗಿರತ್ತೆ, ಯಾಕಂದ್ರೆ ನನ್ ಟೇಸ್ಟ್ ಆ ರೀತಿ ಇರುತ್ತೆ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ಬೇಕಾದ್ರೆ, ಅತ್ತೆ, ನಿಮ್ಗಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಹೇಳಿ ಅಂತ ಶ್ರುತಿ ಕೇಳ್ತಾಳೆ. ಹಾ ಶ್ರುತಿ, ಇದ್ ಚೆನ್ನಾಗಿದೆ ನೋಡು, ಇದ್ ನನ್ ತುಂಬಾನೇ ಇಷ್ಟ ಆಯ್ತು, ಇದನ್ನೇ ಪ್ರಿಂಟಿಗೆ ಕೊಟ್ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ, ಇದ್ ನನ್ಗೆ ಇಷ್ಟ ಇಲ್ದರೆ ಎತ್ಕೊಂಡ್ ಬಂದೆ, ಆದ್ರೆ ನೀವು ನೋಡಿದ್ರೆ ಇದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ತುಂಬಾ ಓಲ್ಡ್ ಫ್ಯಾಷನ್ ನಿಮ್ದು, ನಿಮ್ಗೆ ಟೇಸ್ಟೇ ಇಲ್ಲ, ನೀವು ತೋರ್ಸಿ ಬೇಸ್ಟ್, ಕೊಡಿ ಇಲ್ಲಿ ಅಂತ ಹೇಳಿ ಶ್ರುತಿ ಶಾಂತಿ ಕೈಯಿಂದ ಕಾರ್ಡ್ ನ ಕಿತ್ಕೊಂಡು ಮೀನನ್ ಕೈಗೆ ಕೊಡ್ತಾಳೆ. ಛೆ, ಇವಳೇ ತಗೊಂಡ್ ಬಂದು ಕೊಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳಿ, ಇವಾಗ ನೋಡ್ರೆ ನನ್ ಟೇಸ್ಟ್ ಚೆನ್ನಾಗಿಲ್ಲ, ಓಲ್ಡ್ ಫ್ಯಾಷನ್ ಅಂತೆಲ್ಲ ಹೇಳ್ತಾಳೆ. ದುಡ್ಡಿನ ದುರಹಂಕಾರಿ ಅಂತ ಶಾಂತಿ ಮನ್ಸಲ್ಲೇ ಬೈಕೋತಿರ್ತಾಳೆ ಶ್ರುತಿನ. ಯಾಕತ್ತೆ ಹಂಗ್ ನೋಡ್ತಾ ಇದೀರಾ ಅಂತ ಶ್ರುತಿ ಕೇಳಿದಾಗ, ಇದು ಚೆನ್ನಾಗಿಲ್ಲ ಅಂತ ಅಂದ್ಮೇಲೆ ನನ್ನ ಹತ್ರ ಯಾಕೆ ತಗೊಂಡ್ ಬಂದ್ ಕೊಟ್ಟೆ ನೀನು ಅಂತ ಶಾಂತಿ ಹೇಳಿದಾಗ, ಅದು ಹಾಗಲ್ಲತ್ತೆ, ಯಾವಾಗ್ಲೂ ರಿಜೆಕ್ಟ್ ಮಾಡೋದಿಕ್ಕೆ ಒಂದ್ ಕಾರ್ಡ್ ಇಟ್ಟಿರ್ಬೇಕಂತೆ, 3 ಚೆನ್ನಾಗಿದ್ರೆ ಯಾವ್ದ್ ಸೆಲೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಶ್ರುತಿ ಹೇಳಿದಾಗ, ಒಳ್ಳೆ ಮೆಂಟಲ್ ಸವಾಸ ಆಯ್ತು ಅಂತ ಶಾಂತಿ ಮನ್ಸಲ್ಲೇ ಬೈಕೋತಿರ್ತಾಳೆ. ಲೇ ಶಾಂತಿ, ಈಗಿನ ಕಾಲಕ್ಕೆ ತಕ್ಕನಂಗೆ ನಿನ್ಗೆ ಯೋಚನೆ ಮಾಡಕ್ಕೆ ಬರೋದಿಲ್ಲ ಕಣೆ ಅಂತ ರಂಗನಾಥ್ ಅವರು ಶಾಂತಿ ಕಾಲು ಎಳಿತಿರ್ತಾರೆ. ಓ ಹೌದೌದು, ನಿಮ್ಮೊಬ್ರಿಗೆ ಮಾತ್ರ ಚೆನ್ನಾಗ್ ಬರುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಾವ, ನೀವು ಒಂದು ಸೆಲೆಕ್ಟ್ ಮಾಡಿ ನೋಡಿ ಯಾವ್ ಚೆನ್ನಾಗಿದೆ ಅಂತ ಹೇಳಿ ಅಂತ ಶ್ರುತಿ ಹೇಳ್ತಾಳೆ. ನೋಡಮ್ಮ, ಈ ಆಟಕ್ಕೆ ನಾನ್ ಬರೋದಿಲ್ಲ ತಾಯಿ, ಶುರು ಮಾಡ್ಬೇಕಾಗಿರೋರ್ ನೀವಿಬ್ರೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳಿದಾಗ, ಶ್ರುತಿ ಅವರೇ, ರವಿನ ಕೇಳಿ, ಇವ್ರು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇವನು ಸುಮ್ನೆ ಬೇಡದಿರೋ ವಿಷಯಕ್ಕೆಲ್ಲ ಕ್ಲಾಸ್ ತಗೋತಿರ್ತಾನೆ ಅಂತ ಶ್ರುತಿ ಅವನ್ ಹೊಟ್ಟೆ ಮೇಲೆ ಹೊಡೆದು, ಇದನ್ನ ನಾನೇ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಮನೋಜ ಮನೆಗ್ ಬರ್ತಾನೆ. ಮನೋಜ್, ನನ್ಗೊಂದ್ ಚಿಕ್ಕ ಹೆಲ್ಪ್ ಮಾಡ್ತೀರಾ, ಈ ಕಾರ್ಡ್ ಅಲ್ಲಿ ಅಂತ ಶ್ರುತಿ ಹೇಳಕ್ ಹೋಗಿ ಮಾತನ್ನ ಅಲ್ಲಿಯೇ ನಿಲ್ಲಿಸ್ತಾಳೆ. ಏನ್ ಕಾರ್ಡ್ ಅಂತ ಮನೋಜ ಕೇಳಿದಾಗ, ಇಲ್ಲ ಬಿಡಿ, ನಿಮ್ಗೆ ಇದ್ರಲ್ಲೆಲ್ಲ ಗೊತ್ತಾಗೋದಿಲ್ಲ. ಶ್ರುತಿ ರೂಮ್ಗೆ ಹೊರಟೋಗ್ತಾಳೆ. ಏನ್ ಕಾರ್ಡ್ ಅದು ಹೇಳು ಅಂತ ಮನೋಜ ಹೇಳಿದಾಗ, ಹೌದು, ಶ್ರುತಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅವ್ರಿಗೆ ಇದ್ರಲ್ಲೆಲ್ಲ ಏನು ಗೊತ್ತೇ ಆಗೋದಿಲ್ಲ ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ. ಅಮ್ಮ ನೋಡಮ್ಮ, ಶ್ರುತಿ ನನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟೋದ್ಲು, ಏನಮ್ಮ ಅದು ಅಂತ ಮನೋಜ ಕೇಳ್ಬೇಕಾದ್ರೆ, ಅದು ನಿಜನೇ ಕಣೋ, ನಿನ್ಗದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ.
ಅಮ್ಮ ಏನಮ್ಮ ನೀನು ಹಂಗೆ ಹೇಳೋಗ್ತಾ ಇದೀಯ ಅಮ್ಮ ಹೇಳಮ್ಮ ಅಂತ ಮನೋಜ ಕೇಳಿದ್ರುನು ಶಾಂತಿ ಕಿವಿಗ್ ಹಾಕೊಳದೆ ರೂಮ್ ಹೊಟ್ಟೋಗ್ತಾಳೆ. ಲೇ ರವಿ, ಶ್ರುತಿ ಯಾವ್ದ್ರ ಬಗ್ಗೆ ಮಾತಾಡದ್ಲು ಅಂತ ಮನೋಜ ಕೇಳಿದಾಗ, ಅಯ್ಯೋ ಅವಳಗ್ ಬೇರೆ ಮಾಡಕ್ ಕೆಲ್ಸ ಇಲ್ಲ ಕಣ, ಅವಳು ಏನಾದ್ರು ಒಂದ್ ಹೇಳ್ತಿರ್ತಾಳೆ, ಆದ್ರೂ ಅದೆಲ್ಲ ನಿನಗ್ ಗೊತ್ತಾಗೋದಿಲ್ಲ ಬಿಡ ಅಂತ ಹೇಳಿ ರವಿ ರೂಮ್ಗೆ ಹೋಗ್ತಾನೆ. ನಿಂತ್ಕೊಳ, ಹೇಳ, ನನ್ಗೆ ಯಾವ್ದ್ ಬರೋದಿಲ್ಲ ಹೇಳ ಅಂತ ಮನೋಜ ಕೇಳ್ಬೇಕಾದ್ರೆ, ಹೇಳದ್ನಲ್ಲ ನಿನ್ಗ ಅದೆಲ್ಲ ಬರೋದಿಲ್ಲ ಬಿಡ ಅಂತ ರವಿ ಉತ್ತರ ಕೊಡ್ತಾನೆ. ಅಪ್ಪ ಏನ್ ನಡೀತಾ ಇದೆಯಪ್ಪ ಇಲ್ಲಿ, ನನ್ಗೇನಪ್ಪ ಬರೋದಿಲ್ಲ ಅಂತ ಮನೋಜ ಹೋಗ್ ಕೇಳ್ದಾಗ, ಅದೇ ಕಣ ನಿನಗ್ ಬರೋದಿಲ್ಲ ಅಂತ ಹೇಳಾಯ್ತಲ್ಲ, ಬರ್ದೇ ಇರೋದ್ರ ವಿಷಯದ ಬಗ್ಗೆ ಮಾತಾಡೋದು ವೇಸ್ಟ್ ಕಣ, ನೀನ್ ಹೋಗಿ ನಿನ್ ಕೆಲ್ಸ ನೋಡು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಅಲ್ಲ ಏನಾಯ್ತು ಎತ್ತ ಅಂತಾನೆ ಗೊತ್ತಿಲ್ವಲ್ಲ, ನನ್ಗೇನ್ ಬರೋದಿಲ್ಲ, ಅಲ್ಲ ನಾನ್ ಎಷ್ಟು ಡಿಗ್ರಿ ತಗೊಂಡಿದೀನಿ, ಈ 5 ಡಿಗ್ರಿ ಮನೋಜನ್ಗೆ ಬರೋದಿಲ್ವಾ, ಏನ್ ಬರೋದಿಲ್ಲ ಅಂತ ಮನೋಜ ತಲೆ ಕೆರ್ಕೊಂಡ್ ನಿಂತಿರ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಲೋ ಬಿಸ್ನೆಸ್ ಮ್ಯಾನ್, ಏನೋ ಇದು ಒಬ್ಬೊಬ್ನೇ ಮಾತಾಡ್ಕೋತಾ ಇದ್ಯಾ, ತಲೆಗಿಲೆ ಗೇಟ್ ಬಿದ್ದಿಲ್ಲ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರೋ, ನಾನು ಮನೆ ಒಳಗಡೆ ಬನ್ನ, ಆಮೇಲೆ ಶ್ರುತಿ ನನ್ನ ಹತ್ರ ಯಾವ್ದೋ ಒಂದ್ ಕಾರ್ಡ್ ತಗೊಂಡ್ ಬಂದು ತೋರ್ಸಿದ್ಲು, ಆಮೇಲೆ ನಿಮ್ಗದೆಲ್ಲ ಬರೋದಿಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವಳೇ ಹೊರಟೋಗ್ಬಿಟ್ಲು ಅಂತ ಮನೋಜ ಹೇಳ್ಬೇಕಾದ್ರೆ, ಸರಿ ಬಿಡ, ಇವಾಗ ಬರೋದಿಲ್ಲ ಅಂತಂದ್ರೆ ಅದನ್ನ ಅಲ್ಲೇ ಬಿಟ್ಟಾಕ್ಬೇಕು ತಾನೆ ಅಂತ ಸೂರ್ಯ ಹೇಳ್ತಾನೆ. ಅದ್ ಹಂಗಲ್ಲ ಕಣ, ನನ್ಗೇನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ಅವಳು ಏನ್ ಬಗ್ಗೆ ಹೇಳಿದ್ಲು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಕಣ ಅಂತ ಮನೋಜ ತಲೆ ಕೆಡ್ಸ್ಕೋಬೇಕಾದ್ರೆ, ಸರಿ ಹೋಗ್ಲಿ ಬಿಡು ಹುಚ್ಚ ನನ್ ಮಗ್ನೆ, ಅದ್ರ ಕೈಯಲ್ಲಿ ಏನಾದ್ರೂ ಕಾರ್ಡ್ ಇತ್ತಾ ಅಂತ ಸೂರ್ಯ ಕೇಳಿದಾಗ, ಹೌದು ಕಣೋ ಅಂತ ಮನೋಜ ಆಶ್ಚರ್ಯದಿಂದ ಹೇಳ್ತಾನೆ. ಅಯ್ಯೋ ಸಾಯಂಕಾಲನೇ ಬಂದು ಕಾರ್ಡ್ ನ ಪ್ರಿಂಟ್ ಮಾಡ್ಸೋದಕ್ಕೆ ತೋರ್ಸಿದ್ರು, ಅದು ರವಿಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ಬೇಡ ಬಿಡು ಅಂತ ಹೇಳ್ದೆ, ಮೈಕ್ ಹೇಳ್ದಂಗ್ ಕರೆಕ್ಟೇ ಕಣೋ, ನಿನ್ಗೆ ಅದೆಲ್ಲ ಬರೋದಿಲ್ಲ ಕಣೋ ಅಂತ ಸೂರ್ಯ ಹೇಳ್ದಾಗ, ಇಲ್ಲ ಕಣೋ ನನ್ಗೆಲ್ಲ ಗೊತ್ತಾಗುತ್ತೆ, ನನ್ಗೆಲ್ಲ ಬರುತ್ತೆ ಅಂತ ಮನೋಜ ಹೇಳ್ತಾನೆ. ಇದೆಲ್ಲ ಎಲ್ರಿಗೂ ಬರೋದಿಲ್ಲ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನಗ್ ಬರುತ್ತೆ ಕಣೋ ಅಂತ ಮನೋಜ ವಾದ ಮಾಡ್ತಿರ್ತಾನೆ. ಸರಿ ಸರಿ ನೋಡ, ಕೆಲವ್ರಿಗೆ ಇದು ಬರುತ್ತೆ, ಇನ್ ಕೆಲವ್ರಿಗೆ ಬರೋದಿಲ್ಲ, ನಿನ್ಗಿದು ಬರೋದೇ ಇಲ್ಲ, ಹೋಗ ಆ ಕಡೆಗೆ ಅಂತ ಹೇಳಿ ಸೂರ್ಯ ಮನೋಜನ ತಳ್ಳಿ ಅವನು ಕಿಚನ್ಗೆ ಹೋಗ್ತಾನೆ. ಯಾವ್ದ್ ನನ್ಗ್ ಬರೋದಿಲ್ಲ ಯಾರಾದ್ರೂ ಹೇಳ್ತೀರಾ ಅಂತ ಮನೋಜ ಹುಚ್ಚಿನ ತರ ತಲೆ ಕೆರ್ಕೊಂಡು ಒದ್ದಾಡ್ತಿರ್ತಾನೆ. ಅಲ್ಲ ಯಾವ್ದು ನನ್ಗೆ ಬರಲ್ಲ ಅಂತಿದಾರಲ್ಲ, ಯಾವ್ದಿರ್ಬೋದು, ಅದ ಅಥವಾ ಇದ, ಅಯ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಮನೋಜ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ರೋಹಿಣಿ ಮನೆಗ್ ಬರ್ತಾಳೆ. ಮನೋಜ್ ಏನಾಯ್ತು ನಿಮ್ಗೆ ಅಂತ ರೋಹಿಣಿ ಕೇಳ್ದಾಗ, ರೋಹಿಣಿ ನನ್ಗೆ ಬರೋದಿಲ್ಲ ಅಂತ ಹೇಳ್ತಿದಾರೆ ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ದಾಗ, ಅದು ನನ್ಗೆ ಗೊತ್ತಾಗ್ತಿಲ್ಲ ರೋಹಿಣಿ, ಶ್ರುತಿ ಏನೋ ನನ್ನ ಹತ್ರ ಬಂದ್ ಕೇಳೋದಕ್ ಬಂದ್ಲು, ಆಮೇಲೆ ನನಗ್ ಬರೋದಿಲ್ಲ ಅಂತ ಹೇಳೋದ್ಲು, ನನ್ಗ್ ಯಾಕ್ ಬರೋದಿಲ್ಲ ಹೇಳು ರೋಹಿಣಿ, ಹೇಳು ರೋಹಿಣಿ ನನ್ಗ್ ಯಾಕ್ ಬರೋದಿಲ್ಲ ಹೇಳು ಅಂತ ಮನೋಜ ಕೇಳ್ಬೇಕಾದ್ರೆ, ಇರಿ ಮನೋಜ್ ಇರಿ, ನಾನ್ ಶ್ರುತಿ ಅವ್ರ ಹತ್ರನೇ ಕೇಳ್ಕೊಂಡ್ ಬರ್ತೀನಿ ಅಂತ ರೋಹಿಣಿ ಶ್ರುತಿ ಹತ್ರ ಕೇಳಕ್ ಹೋಗ್ತಾಳೆ. ಕೇಳಕ್ ಹೋಗೋಳೆ, ಇವಳಾದ್ರೂ ಕರೆಕ್ಟ್ ಆಗಿ ಕೇಳ್ಕೊಂಡ್ ಬರ್ತಾಳ ಅಥವಾ ನನ್ ಕರೆಕ್ಟ್ ಆಗಿ ಹೇಳ್ತಾಳ, ಏನ್ ನನಗ್ ಬರೋದಿಲ್ಲ, ಒಂದು ಅರ್ಥ ಆಗ್ತಿಲ್ವಲ್ಲ, ಅಯ್ಯೋ ಹುಚ್ಚಿಡಿಸ್ತಾರಲ್ಲ ಅಂತ ಮನೋಜ ಅವನ್ಗೋನೆ ಗುಣಗ್ತಾ ಇರ್ತಾನೆ. ಅಷ್ಟರಲ್ಲಿ ರೋಹಿಣಿ ವಾಪಸ್ ಬರ್ತಾಳೆ. ಮನೋಜ್ ಅಂತ ರೋಹಿಣಿ ಹೇಳಿದಾಗ, ಏನ್ ಹೇಳಿದ್ಲು ಅವಳು ಅಂತ ಮನೋಜ ಕೇಳ್ತಾನೆ. ಮನೋಜ್ ಹೋಗ್ಲಿ ಬಿಡಿ, ಅವಳು ಹೇಳೋದೇ ಕರೆಕ್ಟ್, ನಿನ್ಗದು ಬರೋದಿಲ್ಲ ಬಿಟ್ಬಿಡು ಅಂತ ಹೇಳಿ ರೋಹಿಣಿ ರೂಮ್ಗೆ ಹೋಗ್ತಾಳೆ. ರೋಹಿಣಿ ನೀನು ಹೇಳ್ತಿಲ್ವಾ, ಅಯ್ಯೋ ನನ್ಗೇನ್ ಬರೋದಿಲ್ಲ, ನನ್ 5 ಡಿಗ್ರಿ ಮನೋಜ, ನನ್ಗೆಲ್ಲ ಬರುತ್ತೆ ಅಂತ ಮನೋಜ ಒಳ್ಳೆ ಹುಚ್ಚಿನ ತರ ತಲೆ ಕೆರ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾನೆ. ಈ ಕಡೆ ಶಾಂತಿ, ವಿಶಾಲಾಕ್ಷಿ ಮತ್ತೆ ಕಸ್ತೂರಿ 3 ಜನ ಯೋಗ ಕ್ಲಾಸ್ಗೆ ಜನಗಳನ್ನ ಸೇರ್ಸೋದಿಕ್ಕೆ ರೋಡ್ ಹೋಗಿ ಎಲ್ರಿಗೂ ಪಾಂಪ್ಲೆಟ್ ಹಂಚ್ತಿರ್ತಾರೆ. ಪ್ರತಿಯೊಬ್ರು ಮನೆ ಹತ್ರನೂ ಹೋಗಿ ನೀವು ಬಂದು ಸೇರ್ಕೊಳ್ಳಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಕಸ್ತೂರಿ ಅವರು ಇದ್ರ ಬಗ್ಗೆ ವಿಡಿಯೋ ಮಾಡ್ಕೋತಿರ್ತಾರೆ. ಬರೀ ಮದ್ವೆ ಆದವ್ರಿಗೆ ಮಾತ್ರ ಅವರು ಯೋಗ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಬ್ಯಾಚುಲರ್ಸ್ ನೋಡಿದ ತಕ್ಷಣ ಅವ್ರ ಮುಂದೆ ನಿಂತ್ಕೊಳ್ಳದೆ ಮದ್ವೆ ಆಗ್ ಬನ್ನಿ, ಆಮೇಲೆ ಬೇಕಾದ್ರೆ ನಿಮ್ಮನ್ನ ಸೇರ್ಸ್ಕೊತೀವಿ ಅಂತ ಶಾಂತಿ ಮತ್ತೆ ಕಸ್ತೂರಿ, ವಿಶಾಲಾಕ್ಷಿ 3 ಜನ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಅದ್ರಲ್ಲಿ ಇಬ್ರು ಬ್ಯಾಚುಲರ್ಸ್ ಶಾಂತಿಗೆ, 3 ಜನರಲ್ಲಿ ನೀವು ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ, ನೋಡೋದಿಕ್ಕೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದೀರಾ ಅಂತ ಹೊಗಳ್ಬೇಕಾದ್ರೆ ಶಾಂತಿ ನಾಚ್ಕೋತಿರ್ತಾಳೆ. ನೋಡಪ್ಪ, ಈ ಯೋಗ ಕ್ಲಾಸ್ಗೆ ಬರೋದಕ್ಕೂ ಮುಂಚೆ ಒಳ್ಳೆ ಡಾಕ್ಟರ್ನ ನೋಡಿ ಕನ್ನಡಕ ತಗೊಳಪ್ಪ ಅಂತ ಶಾಂತಿ ಹೇಳ್ಬೇಕಾದ್ರೆ, ಕಸ್ತೂರಿ ಏನೇ ನಿಂದು, ನೆನ್ನೆ ಯಾರಾದ್ರೂ ಹೊಗಳಿದ್ರೆ ನಿನ್ನಿಂದ ತಡ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಮಾಸ್ಟರ್, ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಬಂದಿದ್ದ ಒಂದ್ ಹುಡುಗಂಗೆ ಲವ್ ಆಯ್ತು, ಈ ಕ್ಲಾಸ್ ಅಲ್ಲಿ ಶುರು ಮಾಡಿ ನೀವು ನಿಮ್ಮೇಲೆ ಯಾರಿಗಾದ್ರೂ ಲವ್ ಆದ್ರೆ ಅಂತ ಹೇಳ್ಕೊಂಡು ವಿಶಾಲಾಕ್ಷಿ ಮತ್ತೆ ಕಸ್ತೂರಿ ಇಬ್ರು ನಗ್ತಿರ್ತಾರೆ. ಹೌದು ಕಣೆ ಶಾಂತಿ, ಪಾಪ ರಂಗನಾಥಣ್ಣ ಅಂತ ಹೇಳ್ಕೊಂಡು ಕಸ್ತೂರಿ ನಗ್ಬೇಕಾದ್ರೆ, ಸಾಕು ಸುಮ್ನೆ ಇರೆ ಅಂತ ಶಾಂತಿ ಇಬ್ರಿಗೂ ಹೊಡಿತಿರ್ತಾಳೆ. ಈ ಕಡೆ ಪೂಜಾ ಸಂತೋಷ್ ಹತ್ರ ಮಾತಾಡ್ತಾ ಸಂಜೆ ಮೀಟ್ ಮಾಡೋಣ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದಾಗ, ಪೂಜಾ ಆಂಟಿ
ನನ್ಗೆ ತುಂಬಾ ಬೋರ್ ಆಗ್ತಿದೆ, ಇಬ್ರು ಗೇಮ್ ಆಡೋಣವಾ ಅಂತ ಕ್ರಿಶ್ ಕೇಳ್ತಾನೆ. ನನ್ಗೆ ಕೆಲ್ಸ ಇದೆ ಕಣೋ, ನಾವು ಆಮೇಲೆ ಆಟ ಆಡೋಣ. ಹೌದು, ನೀನ್ ಹೋಮ್ವರ್ಕ್ ಮುಗಿಸ್ತಾ ಅಂತ ಪೂಜಾ ಕೇಳ್ಬೇಕಾದ್ರೆ, ಆಂಟಿ ನಾನ್ ಸ್ಕೂಲ್ಗೆ ಹೋಗ್ತಿಲ್ವಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಹೌದಲ್ವಾ, ಸರಿ ಸರಿ ಅಂತ ಪೂಜಾ ಹೇಳ್ಬೇಕಾದ್ರೆ ಡೋರ್ ಕುಟ್ಟ ಶಬ್ದ ಆಗುತ್ತೆ. ಆಗ ಯಾರು ಅಂತ ಪೂಜಾ ಹೋಗಿ ಡೋರ್ ಓಪನ್ ಮಾಡಿದಾಗ ರೋಹಿಣಿ ಜೊತೆ ಸುಮನ್ ಕೂಡ ಬಂದಿರ್ತಾಳೆ. ರೋಹಿಣಿನ ನೋಡಿ ಕ್ರಿಶ್ ತುಂಬಾ ಖುಷಿಯಿಂದ ಅಮ್ಮ ಅಂತ ಓಡ್ ಬಂದು ತಬ್ಕೊಂಡು ಮಾತಾಡ್ಬೇಕಾದ್ರೆ, ಏನೇ ಮುಖ ನೋಡ್ತಾ ಇದ್ಯಾ, ಮೊದ್ಲು ಡೋರ್ ಕ್ಲೋಸ್ ಮಾಡೆ ಅಂತ ರೋಹಿಣಿ ಬೈದಿಂದ ಪೂಜೆಗೆ ಹೇಳ್ತಾಳೆ. ಆಗ ಪೂಜಾ ಹೋಗಿ ಡೋರ್ನ ಕ್ಲೋಸ್ ಮಾಡ್ಬರ್ತಾಳೆ. ರೋಹಿಣಿ ಕ್ರಿಶ್ಗೆ ಅಂತ ಚಾಕ್ಲೇಟ್ ಕೊಟ್ಟಾಗ ಅವ್ನ್ ತಿಂತಾ ಇರ್ತಾನೆ. ಏನೇ ನಿನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನ ಅಂತ ರೋಹಿಣಿ ಕೇಳಿದಾಗ, ಚೇಚೆ ಹಾಗೇನಿಲ್ಲ ಕಣೆ, ಒಂಟಿಯಾಗಿರೋದ್ರಿಂದ ಬೋರ್ ಆಗ್ತಿತ್ತು, ಇವಾಗ ಇವ್ನ್ ಇರೋದ್ರಿಂದ ನನ್ಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗ್ತಿದೆ ಕಣೆ ಅಂತ ಪೂಜಾ ಹೇಳ್ತಿರ್ತಾಳೆ. ಅದನ್ನ ಕೇಳಿ ರೋಹಿಣಿ ಮತ್ತೆ ಸುಮನ್ ಇಬ್ರು ನಗ್ತಿರ್ತಾರೆ. ಹೌದು ಕಣೆ, ಏನೋ ಇವನನ್ನ ಸ್ಕೂಲ್ಗೆ ಸೇರ್ಸ್ಬೇಕು ಅಂತಿದ್ದೆ ಅಂತ ಪೂಜಾ ಕೇಳಿದಾಗ, ಹೌದು ಕಣೆ, ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಇವನನ್ನ ಅಡ್ಮಿಷನ್ಗೆ ಸೇರ್ಸೋದಕ್ಕೆ ಅಂತ ನೋಡ್ತಾ ಇದೀನಿ. ಅವ್ರು ಬಂದು ಜಾಯಿನ್ ಮಾಡಿ ಪರವಾಗಿಲ್ಲ ಅಂತ ಹೇಳಿದಾರೆ. ಏನಂದ್ರೆ ಸ್ವಲ್ಪ ಫೀಸ್ ಜಾಸ್ತಿ, ಆದ್ರೂ ಸೇರಿಸ್ಲೇಬೇಕಲ್ವಾ ಅಂತ ರೋಹಿಣಿ ಹೇಳಿದಾಗ, ಇವನನ್ನ ಕರ್ಕೊಂಡೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಸೋದು ಸರಿ ಏನೆ, ನೀನಿದ್ಯಾ, ಅಮ್ಮ ಇದಾರೆ, ಎಲ್ಲದನ್ನು ಬಿಟ್ಟು ಯಾಕೆ ಇದೆಲ್ಲ, ಪಾಪ ಕಣೆ ಅವನೊಬ್ನೇ ಅಲ್ಲಿ ಇರ್ಬೇಕಾ ಅಂತ ಪೂಜಾ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕ್ರಿಶ್ ಬೇಜಾರ್ ಮಾಡ್ಕೊತಿರ್ತಾನೆ. ಅಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಕಣೆ, ಅದು ಅಲ್ದೆ ಅಲ್ಲಿ ಓದ್ತಿರೋರೆಲ್ಲ ಮಕ್ಳಲ್ವಾ, ಬೋರ್ಡಿಂಗ್ ಸ್ಕೂಲ್ ಆದ್ರೇನೋ ಅಲ್ಲೂ ಚೆನ್ನಾಗ್ ಓದ್ಬೋದು, ಅವನು ಅಲ್ಲೇ ಇದ್ದು ಓದ್ಕೊಂಡು ಬೆಳಿಲಿ, ಅವನ್ಗೂ ಸೇಫ್ಟಿ ಇರುತ್ತೆ. ಆಮೇಲೆ ನಿನ್ಗೆ ಇವಳು ಗೊತ್ತಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಗೊತ್ತು ಕಣೆ, ನಿನ್ ಫ್ರೆಂಡು ಸುಮನ್ ಅಲ್ವಾ, ಮೀಟ್ ಮಾಡಿದೀವಲ್ವಾ ಅಂತ ಪೂಜಾ ಹೇಳ್ತಾಳೆ. ಈಗ ಆಲ್ರೆಡಿ ಇವನನ್ನ ಓದಿಸ್ತಿರೋ ಸ್ಕೂಲಲ್ಲಿ ನನ್ ಹೆಸರು ಹೇಳಿ ತುಂಬಾ ಸಲಿ ಸಿಕ್ಕಾಕೋತಿದ್ದೆ, ಅದಕ್ಕೆ ಗಾರ್ಡಿಯನ್ ಆಗಿ ಸುಮನ್ ಹೆಸರನ್ನ ಅಲ್ಲಿ ಬರೆಸ್ತಾ ಇದೀನಿ ಅಂತ ರೋಹಿಣಿ ಹೇಳ್ದಾಗ ಅದನ್ನ ಕೇಳಿ ಪೂಜನ್ಗೆ ಶಾಕ್ ಆಗತ್ತೆ. ಅಲ್ಲ ಕಣೆ, ಒಬ್ರು ಒಂದ್ ತಪ್ಪನ್ನ ಮಾಡಿದ್ರೆ ಮತ್ತೆ ಅದೇ ತಪ್ಪನ್ನ ಮಾಡಿ ಸಿಕ್ಕಾಕೊಳೋದಕ್ ನೋಡೋದಿಲ್ಲ, ಆದ್ರೆ ನೀನ್ ಏನ್ ಮಿಸ್ಟೇಕ್ ಮಾಡ್ತಿದ್ಯಾ ಅನ್ನೋದನ್ನ ನೋಡಿ ಅದನ್ನ ಸರಿ ಮಾಡ್ತಿದ್ಯಾ ಅಂತ ಅಂದ್ರೆ ನೀನು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಅಂತ ಅರ್ಥ ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ ಮತ್ತೆ ಡೋರ್ ಕುಟ್ಟೋ ಸೌಂಡ್ ಬರುತ್ತೆ. ಯಾರಿರ್ಬೋದು ಅಂತ ಪೂಜಾ ಕಿಟಕಿಯಿಂದ ನೋಡಿದಾಗ ಅಲ್ಲಿ ಮೀನಾ ಡೋರ್ ಕುಟ್ತಾ ಇರ್ತಾಳೆ. ಅವಳನ್ನ ನೋಡಿ ಪೂಜನ್ಗೆ ಶಾಕ್ ಆಗುತ್ತೆ. ಮೀನಾ ಬಂದಿದ್ದಾಳ್ ಕಣೆ ಅಂತ ಪೂಜಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಏನು ಮೀನನ, ಅವಳು ಯಾಕೆ ಬಂದಿದ್ದಾಳೆ, ಇವಳೆ ಯಾವಾಗ್ಲೂ ಉಳ್ದು ಇದೇ ಕೆಲ್ಸ ಆಗೋಯ್ತಲ್ಲ ಅಂತ ರೋಹಿಣಿ ಟೆನ್ಷನ್ ಮಾಡ್ಕೋಬೇಕಾದ್ರೆ, ಯಾಕೆ ಬಂದಿದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲೇ ಅಂತ ಪೂಜಾ ಹೇಳ್ತಿರ್ತಾಳೆ. ಸರಿ ಕಣೆ, ನಾನು ಮತ್ತೆ ಕೃಷಿ ಇಬ್ರು ರೂಮ್ ಒಳಗಡೆ ಇರ್ತೀವಿ, ಅವಳು ಯಾಕೆ ಬಂದ್ಲು ಏನು ಅಂತ ವಿಚಾರಿಸು, ಹಾಗೆ ಅವಳನ್ನ ಇಲ್ಲಿಂದ ಕಳಿಸ್ಬಿಡು ಅಂತ ಹೇಳಿ, ನೋಡು ಕ್ರಿಶ್, ಅಮ್ಮ ಹೇಳೋರ್ಗು ನೀನು ಒಂದು ಮಾತು ಆಡಬಾರ್ದು ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ಹೌದು ಪೂಜಾ, ಇವಾಗ ಬಂದಿರೋದ್ ಯಾರು ಅಂತ ಸುಮನ್ ಕೇಳ್ಬೇಕಾದ್ರೆ, ರೋಹಿಣಿ ಇದಾಳಲ್ವಾ, ಅವಳ ಗಂಡ ಇದಾರಲ್ಲ ಮನೋಜ್, ಅವ್ರ ಬ್ರದರ್ ಹೆಂಡತಿ ಬಂದಿರೋದು ಅಂತ ಪೂಜಾ ಹೇಳ್ಬೇಕಾದ್ರೆ, ಅಯ್ಯೋ ಇದನ್ನ ರೋಹಿಣಿ ಕೋ ಸಿಸ್ಟರ್ ಅಂತ ಹೇಳ್ಬೋದಿತ್ತಲ್ವಾ ಅಂತ ಸುಮನ್ ಹೇಳ್ತಾಳೆ. ಅಯ್ಯೋ ನನ್ಗೆ ಟೆನ್ಷನ್ ಅಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಿನ್ನೇನ್ ಬೇರೆ ಯಾರು ಅಂತ ಕೇಳ್ತಾರಲ್ಲ, ಏನ್ ಹೇಳಿ, ಸರಿ ನಾನೇನೋ ಒಂದ್ ಹೇಳ್ತೀನಿ ಅಂತ ಹೇಳಿ ಪೂಜಾ ಹೋಗಿ ಡೋರ್ನ ಓಪನ್ ಮಾಡ್ತಾಳೆ. ಹಾಯ್ ಮೀನಾ, ಹೇಗಿದ್ದೀರಾ ಅಂತ ಪೂಜಾ ಕೇಳ್ದಾಗ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ನಾನ್ ಚೆನ್ನಾಗಿದ್ದೀನಿ, ಏನಿದು ಇಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ ಮೀನಾ ನಿಮ್ಮನ್ನ ನೋಡ್ನಲ್ಲ, ಖುಷಿ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ, ಬನ್ನಿ ಒಳಗಡೆ ಅಂತ ಹೇಳಿ ಪೂಜಾ ಮೀನನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮೀನಾ, ನಿಮ್ಮನ್ನ ನೋಡಿ ಎಷ್ಟ್ ದಿವಸ ಆಯ್ತು ಗೊತ್ತಾ, ತುಂಬಾ ಖುಷಿ ಆಗ್ತಿದೆ ಅಂತ ಪೂಜಾ ಹೇಳ್ದಾಗ, ಏನಮ್ಮ ಮಾಡೋದು, ನೀನ್ ಲವ್ ಮಾಡೋದಿಕ್ಕೆ ಡೈಲಿ ಏನಾದ್ರೂ ಒಂದ್ ಐಡಿಯಾ ಕೇಳಿ ಫೋನ್ ಮಾಡ್ತಿದ್ದೆ, ಇವಾಗ ಮದ್ವೆ ಫಿಕ್ಸ್ ಆದ್ಮೇಲೆ ನನ್ನನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಹಾಗೇನು ಇಲ್ಲ ಮೀನಾ, ನಿಮ್ಮಿಂದನೇ ಅಲ್ವಾ ನನ್ ಲೈವ್ ಸಕ್ಸಸ್ ಆಗಿದ್ದು, ಅದನ್ನೆಲ್ಲ ನಾನ್ ಮರೆಯೋದಿಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ, ನಾನ್ ಸುಮ್ನೆ ಕಾಮಿಡಿ ಮಾಡೋದಕ್ಕೆ ಹೇಳ್ದೆ, ಅದು ಗಾಡಿಲ್ ಬರ್ತಿದ್ನ ದಿಢೀರ್ ಅಂತ ಗಾಡಿ ನಿಂತೋಯ್ತು, ಸ್ಟಾರ್ಟ್ ಮಾಡಿ ಮಾಡಿ ಸಾಕಾಯ್ತು, ಆನ್ ಆಗ್ಲಿಲ್ಲ, ಅದಕ್ಕೆ ಇಲ್ಲೇ ನಿಮ್ಮ ಮನೆ ಹತ್ರ ಗಾಡಿ ಬಿಟ್ಬಿಟ್ಟು ಯಾವ್ದಾದ್ರು ಮೆಕ್ಯಾನಿಕ್ ನ ಕರ್ಕೊಂಡ್ ಬರೋಣ ಅಂತ ನಿಮ್ ಗಾಡಿ ತಗೊಳೋಣ ಅಂತ ಬಂದೆ ಅಂತ ಮೀನಾ ಹೇಳಿದಾಗ, ಅಷ್ಟೇ ತಾನೆ, ಪರವಾಗಿಲ್ಲ ಬಿಟ್ಟು ಹೋಗಿ ಅಂತ ಪೂಜಾ ಹೇಳ್ತಾಳೆ. ಹೌದು, ಇಲ್ಲಿ ಯಾರು ಏನು ಹೇಳಲ್ಲ ತಾನೆ ಅಂತ ಮೀನಾ ಹೇಳಿದಾಗ, ಯಾರ್ ಕೇಳ್ತಾರೆ, ಇದು ನಿಮ್ ಮನೆ ಅಂತ ಅನ್ಕೊಳ್ಳಿ, ಆರಾಮಾಗಿ ಬಿಟ್ಟು ಹೋಗಿ ಅಂತ ಪೂಜಾ ಹೇಳ್ತಾಳೆ. ಥ್ಯಾಂಕ್ಸ್ ಪೂಜಾ. ಹೌದು, ಇವ್ರು ಯಾರು ಅಂತ ಮೀನಾ ಕೇಳಿದಾಗ, ಇವಳು ನನ್ ಫ್ರೆಂಡು ಸುಮನ್ ಅಂತ ಪೂಜಾ ಹೇಳ್ಬೇಕಾದ್ರೆ ಮೀನಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾಳೆ. ಹೌದು, ಮದ್ವೆ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಮದ್ವೆ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೆಕ್ಸ್ಟ್ ವೀಕ್ ಇನ್ವಿಟೇಷನ್ ಪ್ರಿಂಟ್ ಕೊಡ್ಬೇಕು ಅಂತ ಪೂಜಾ ಹೇಳಿದಾಗ, ಒಳ್ಳೆ ಕೆಲ್ಸನೇ, ನಿಮ್ಗೆ ಏನಾದ್ರೂ ಮದ್ವೆಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಾನ್ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ, ಥ್ಯಾಂಕ್ಸ್ ಮೀನಾ, ಖಂಡಿತ ಹೇಳ್ತೀನಿ, ನೀವ್ ಹೇಳಿದ್ರಲ್ಲ ಅದೇ ನನ್ ದೊಡ್ಡ ಖುಷಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಸರಿ ಆಯ್ತು ನಾನ್ ಬರ್ತೀನಿ, ಆಮೇಲೆ ಬಂದು ಗಾಡಿ ತಗೊಂಡ್ ಬರ್ತೀನಿ, ಸರಿ ನಾನಿನ್ ಬರ್ತೀನಿ ಅಂತ ಹೇಳಿ ಮೀನಾ ಹೋಗ್ಬೇಕಾದ್ರೆ
ಸಡನ್ ಆಗಿ ಮೀನಾ ಕ್ರಿಶ್ ಚಪ್ಲಿನ ನೋಡ್ಬಿಡ್ತಾಳೆ. ಏನಾಯ್ತು ಮೀನಾ ಅಂತ ಪೂಜಾ ಕೇಳ್ದಾಗ, ಹಾಗಲ್ಲ ಇದು ಕ್ರಿಶ್ ಚಪ್ಲಿ ತರ ಕಾಣಿಸ್ತಾ ಇದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಇದನ್ನ ಕೇಳಿ ರೋಹಿಣಿ ಮತ್ತೆ ಕ್ರಿಶ್ ಇಬ್ರಿಗೂ ಶಾಕ್ ಆಗ್ತಿರುತ್ತೆ. ಏನು ಕ್ರಿಶ್ ಚಪ್ಲಿನ, ಇದೇನು ಹೊಸ ಬ್ರ್ಯಾಂಡಾ ಅಂತ ಪೂಜಾ ಕೇಳ್ಬೇಕಾದ್ರೆ, ಇಲ್ಲ ಪೂಜಾ, ನಮ್ ಮನೇಲಿ ಕ್ರಿಶ್ ಅಂತ ಒಂದು ಚಿಕ್ಕ ಹುಡುಗ ಇದ್ನಲ್ಲ, ನೀವು ನೋಡಿರ್ತೀರಲ್ವಾ, ದೇವಸ್ಥಾನಕ್ಕೆ ಬಂದಿದಾಗ ನಮ್ ಜೊತೆ ಇದ್ನಲ್ಲ ಅಂತ ಮೀನಾ ಹೇಳ್ದಾಗ, ಹಾ ಹೌದೌದು ನೋಡಿದೀನಿ ಅಂತ ಪೂಜಾ ಹೇಳ್ತಾಳೆ. ಹಾ, ಇವಾಗ ಸ್ವಲ್ಪ ದಿವಸದಿಂದ ನಮ್ಮನೇಲೇ ಇದ್ದ, ಅವನ್ ಚಪ್ಲಿನೇ ತರಾನೇ ಇದೆ ಇದನ್ನು ಅಂತ ಮೀನಾ ಹೇಳ್ದಾಗ, ಓ ಹೌದಾ, ಇದು ನನ್ ಚಪ್ಲಿ ಅಲ್ಲ, ನನ್ ಕಾಲು ತುಂಬಾ ದೊಡ್ಡದಿದೆ, ಇದು ಇವಳ್ದು ಸುಮನ್ ಚಪ್ಲಿ ಇದು ಅಂತ ಪೂಜಾ ಹೇಳ್ದಾಗ, ಏನು ಇದ್ ಇವ್ರ ಚಪ್ಲಿನ ಅಂತ ಮೀನಾ ಆಶ್ಚರ್ಯ ಪಡ್ತಿರ್ತಾಳೆ. ಏ, ಇದನ್ನ ಪೂರ್ತಿ ಹೇಳಕ್ ಆಗಲ್ವಾ ನೀನು, ಇದು ನನ್ ಮಗಂದು ಚಪ್ಲಿ, ಅವನು ಒಳಗಡೆ ಮಲ್ಗಿದಾನೆ ಅಂತ ಸುಮನ್ ಹೇಳ್ತಾಳೆ. ಆ ಹೌದೌದು, ಇದು ಅವ್ರ ಮಗಂದೆ ಅಂತ ಪೂಜಾ ಹೇಳ್ದಾಗ, ನಮ್ಮನೇಲಿದ್ದು ಹುಡ್ಗನು ಇದೇ ತರಾನೇ ಚಪ್ಲಿ ಹಾಕೊಂಡಿದ್ದ, ಅದಕ್ಕೆ ಕೇಳ್ದೆ ಅಂತ ಮೀನಾ ಹೇಳ್ದಾಗ, ಅಯ್ಯೋ ಮೀನಾ, ಇಡೀ ಊರಲ್ಲಿ ಇಂತ ಚಪ್ಲಿ ಎಷ್ಟ್ ಜನದ ಹತ್ರ ಇರುತ್ತೆ ಅಂತ ಪೂಜಾ ಹೇಳ್ದಾಗ, ಕರೆಕ್ಟ್, ಸರಿ ಆಯ್ತು, ನಾನಿನ್ ಬರ್ತೀನಿ ಅಂತ ಹೇಳಿ ಮೀನಾ ಹೋಗ್ತಾಳೆ. ಅವಳು ಹೋಗ್ತಿದ್ದಂಗೆ ಪೂಜಾ ಮತ್ತೆ ಸುಮನ್ ಇಬ್ರು ಮನೆ ಒಳಗಡೆ ಬಂದು ಡೋರ್ನ ಲಾಕ್ ಮಾಡ್ಕೋತಾರೆ. ಹಬ್ಬ, ಇವಾಗ ಸಮಾಧಾನ ಆಯ್ತು. ಏಯ್ ಮೀನಾ, ಹೋಗಾಯ್ತು, ಆಚೆಗ್ ಬಾರೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಹಬ್ಬ ಅವಳು ಹೋದ್ಲಾ, ನನ್ಗೆ ಕ್ರಿಶ್ ಚಪ್ಲಿ ಬಗ್ಗೆ ಅವಳು ಕೇಳ್ತಿದ್ದಂಗೆ ಎಷ್ಟು ಭಯ ಆಯ್ತು ಗೊತ್ತೇನೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ, ಇಷ್ಟೊಂದ್ ಭಯ ಪಡೋಳು ಆ ಚಪ್ಲಿನ ತಗೊಂಡ್ ಓಡೋಗ್ಬೇಕಾಗಿತ್ತು ತಾನೆ ಅಂತ ಪೂಜಾ ಹೇಳ್ದಾಗ, ಅಲ್ಲ ಕಣೆ, ಅವ್ನ್ ಚಪ್ಲಿನ ಯಾಕೆ ನೀನ್ ಆಚೆ ಇಟ್ಟೆ ಅಂತ ರೋಹಿಣಿ ಕೇಳ್ತಾಳೆ. ಇನ್ನೇನೆ ಚಪ್ಲಿನ ಎತ್ಕೊಂಡ್ ಹೋಗ್ಬಿಟ್ಟು ಮನೆ ಒಳಗಡೆ ತಂದಿಟ್ಕೊಳಕಾಗತ್ತಾ, ನೋಡೆ ಸಿಕ್ಕಾಕೊಂಡಿದ್ರೆ ಇಷ್ಟೊತ್ತಿಗೆ ಮೀನಾ ನನ್ಗೂ ಒಂದ್ ಗತಿ ಕಾಣಿಸಿರೋಳು, ಒಳ್ಳೆ ಕೆಲ್ಸ ಆಯ್ತು, ಸುಮನ್ ಆ ಚಪ್ಲಿ ನನ್ ಮಗಂದು ಅಂತ ಹೇಳಿ ಅದನ್ನ ಸಂಭಾಳಿಸ್ಬಿಟ್ಲು ಅಂತ ಪೂಜಾ ಹೇಳಿದಾಗ, ತುಂಬಾ ಥ್ಯಾಂಕ್ಸ್ ಸುಮನ್ ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಇಷ್ಟೊಂದು ಭಯ ಬಿದ್ದು ಬಾಳ್ತಿದ್ಯಾ ಅನ್ನೋದ್ ನನ್ಗೆ ಇವಾಗ ಅರ್ಥ ಆಗ್ತಿದೆ ಕಣೆ ಅಂತ ಸುಮನ್ ಹೇಳ್ತಾಳೆ. ಆಗ ರೋಹಿಣಿ ಕೃಷ್ಣ ತಬ್ಕೊಂಡು ಅವನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಚೇತನ ಮತ್ತೆ ಕಾರ್ತಿ ಜೊತೆ ಟೀ ಕುಡಿಬೇಕಾದ್ರೆ, ಚೇತನ ಸಡನ್ ಆಗಿ ಶಾಂತಿ ಮತ್ತೆ ಕಸ್ತೂರಿ ಹಾಗೆ ವಿಶಾಲಾಕ್ಷಿನ ನೋಡಿ, ಏಯ್ ಸೂರ್ಯ, ಅದು ನಿಮ್ಮಮ್ಮ ಅಲ್ವೇನೋ ಅಂತ ಹೇಳ್ಬೇಕಾದ್ರೆ, ನಮ್ಮ ಅಮ್ಮನ, ಅಲ್ಲ ಕಣ, ಇವ್ರು ಯಾರೋ ಪ್ಯಾಂಟ್ ಶರ್ಟ್ ಹಾಕೊಂಡು ಸುತ್ತಾಡ್ತಾ ಇದಾರೆ, ಅವ್ರು ಯಾಕೋ ನಮ್ಮಮ್ಮ ಆಗ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸಡನ್ ಆಗಿ ಶಾಂತಿನ ನೋಡಿ ಸೂರ್ಯ ಶಾಕ್ ಆಗ್ತಾನೆ. ಹೌದು ಕಣೋ, ಅದು ನಮ್ಮ ಅಮ್ಮನೇ ಕಣೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನು ಇವ್ರು ಈ ಗೆಟಪ್ ಅಲ್ಲಿ ಓಡಾಡ್ತಿದಾರೆ, ಜೊತೆಗೆ ಕಸ್ತೂರಿ ಆಂಟಿನೂ ಇದಾರೆ, ಹೌದು ಅದ್ಯಾರು ಅಂತ ಚೇತನ ಕೇಳ್ಬೇಕಾದ್ರೆ, ಲೋ ಸರಿಯಾಗಿ ಕಣ್ಬಿಟ್ ನೋಡೋ, ನಾವ್ ಅವತ್ತು ರೈಡ್ ಮಾಡಕ್ ಹೋಗಿರ್ಲಿಲ್ವಾ, ಹೂ ಡೆಕೋರೇಷನ್ ನೋಡ್ತಾಳಲ್ಲ ಅಮ್ಮ ವಿಶಾಲಾಕ್ಷಿ, ಅವಳೆ ಅಲ್ವೇನೋ ಅಂತ ಸೂರ್ಯ ಹೇಳಿದಾಗ, ಏನು ಇದು ಎಲ್ರಿಗೂ ನೋಟಿಸ್ ಕೊಡ್ತಾ ಇದಾರೆ ಅಂತ ಚೇತನ ಕೇಳ್ತಾನೆ. ಅದೇನಿರ್ಬೋದು ಅಂತ ಸೂರ್ಯ ಅಲ್ಲಿ ಹೋಗ್ತಾ ಇರೋ ಒಬ್ಬ ವ್ಯಕ್ತಿ ಹತ್ರ ಆ ಪಾಂಪ್ಲೆಟ್ ಇಸ್ಕೊಂಡಾಗ, ಅದ್ರಲ್ಲಿ ಯೋಗ ಮಾಡೋದಕ್ಕೆ ಅಡ್ಮಿಷನ್ ಮಾಡ್ಕೋತಾ ಇದೀವಿ ಅಂತ ಶಾಂತಿ ಅದ್ರಲ್ಲಿ ಪ್ರಿಂಟಿಂಗ್ ಹಾಕ್ಸಿರ್ತಾಳೆ. ಏನೋ ಇದು ಯೋಗ ಕ್ಲಾಸ್ ಶುರು ಮಾಡ್ತಾರೆ ಅಮ್ಮ ಅಂತ ಚೇತನ ಕೇಳ್ಬೇಕಾದ್ರೆ, ಹೂ ಕಣೋ ಹಂಗೆ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು, ಅದ್ರಲ್ಲಿ ಏನಿದ್ಯಪ್ಪ ಅಂತ ವ್ಯಕ್ತಿ ಕೇಳ್ಬೇಕಾದ್ರೆ, ಸರ್ ಅದು ಯೋಗ ಕ್ಲಾಸ್ ಶುರು ಮಾಡ್ತಾರಂತೆ, ಅದಕ್ಕೆ ಸೇರ್ಕೊಳ್ಳಿ ಅಂತ ಕಳ್ಸಿದಾರೆ ಅಂತ ಕಾರ್ತಿ ಹೇಳ್ತಿರ್ತಾನೆ. ಏನೋ ಇವ್ರು ಯೋಗ ಕ್ಲಾಸ್ ನಡೆಸ್ತಾರ, ಮೊದ್ಲೇ ಇವ್ರ 3 ಜನನೇ ಯೋಗ ಕ್ಲಾಸ್ಗೆ ಹೋಗ್ಬೇಕು ಆ ತರ ಇದಾರೆ, ಇವ್ರು ಹೋಗಿ ಹೇಳ್ಕೊಡ್ತಾರ ಅಂತ ಆ ವ್ಯಕ್ತಿ ಆಡ್ಕೋತಿರ್ತಾನೆ. ಏನಪ್ಪ ನೀನ, ಯಾರು ನಡ್ಸಿದ್ರೆ ಏನು, ನಿಂಗಿಷ್ಟ ಆದ್ರೆ ಹೋಗು, ಇಲ್ಲಾಂದ್ರೆ ಒಯ್ತಾ ಇರು ಅಂತ ಚೇತನ ಹೇಳ್ತಾನೆ. ಅಲ್ಲಪ್ಪ, ಇವ್ರು ಯೋಗ ಹೇಳ್ಕೊಡ್ತೀನಿ ಅಂತಾರೆ, ಇವ್ರು ನೋಡಿದ್ರೆ ಒಳ್ಳೆ ಕಾಮಿಡಿ ಪರ್ಸನ್ ತರ ಕಾಣಿಸ್ತಿದ್ದಾರೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಏಯ್ ಬಂದ್ಯಾ, ಟೀ ಕುಡ್ದ್ಯಾ, ಒಯ್ತಾ ಇರ್ಬೇಕು, ಅದನ್ ಬಿಟ್ಬಿಟ್ಟು ಅದನ್ ಕಟ್ಕೊಂಡ್ ನೀನ್ ಏನಾಗ್ಬೇಕಾಗಿದೆ, ಏನು ನೀನೇನ್ ದೊಡ್ಡ ಹೀರೋನ, ಬೇರೆಯವ್ರ ಬಗ್ಗೆ ಎಲ್ಲ ಕಿಂಡಲ್ ಮಾಡ್ತೀಯಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನಪ್ಪ ನೀನು, ಏನೋ ನಿಮ್ಮ ಅಮ್ಮನೇ ಆಡ್ಕೋತಾ ಇದೀನಿ ಅನ್ನೋ ತರ ಆಡ್ತಿದ್ಯಾ ಅಂತ ವ್ಯಕ್ತಿ ಹೇಳಿದಾಗ, ಅದೆಲ್ಲ ನಿನ್ಗೆ ಯಾಕೆ, ಯಾರಮ್ಮ ಆದ್ರೆ ನಿನ್ಗೇನು, ಈಗ ಹಿಂಗೆಲ್ಲ ಬಾಡಿನೆಲ್ಲ ಇಟ್ಕೊಂಡು ಶೇಮಿಂಗ್ ಮಾಡ್ಬಾರ್ದಂತೆ, ಹೋಗ ಆ ಕಡೆಗೆ ಅಂತ ಚೇತನ ಆ ವ್ಯಕ್ತಿನ ಅಲ್ಲಿಂದ ಓಡಿಸ್ತಾನೆ. ಆಗ ಕಸ್ತೂರಿ ಅವರು ಒಂದು ಕಲ್ಲಂಗಡಿ ಪೀಸ್ ನ ತಗೊಂಡ್ ಬರ್ತಾರೆ. ಏನೇ ಇದು ಒಂದೇ ಒಂದ್ ತಗೊಂಡ್ ಬಂದಿದ್ಯಾ ಕಂಜೂಸು ಅಂತ ಶಾಂತಿ ಬೈಬೇಕಾದ್ರೆ, ಚೇಂಜ್ ಇಲ್ಲ ಅಂತ ಕೊಟ್ರು ಕಣೆ, ಪರವಾಗಿಲ್ಲ ಇದ್ರಲ್ಲೇ 3 ಜನ ಶೇರ್ ಮಾಡ್ಕೊಳ್ಳೋಣ ಅಂತ ಕಸ್ತೂರಿ ಅವ್ರು ಹೇಳ್ದಾಗ, ಸರಿ ಆಯ್ತು ಅಂತ ಕಸ್ತೂರಿ ಅವ್ರಿಗೆ ವಿಶಾಲಾಕ್ಷಿಗೆ ಇಬ್ರಿಗೂ ಶೇರ್ ಮಾಡಿ ತಾನು ಕಲ್ಲಂಗಡಿ ಹಣ್ಣ ತಿಂತ, ಏ ಕಸ್ತೂರಿ, ನಾವಿಬ್ರು ಸ್ಕೂಲಿಂದ ವಾಪಸ್ ಬರ್ಬೇಕಾದ್ರೆ ಕೂಡಿಟ್ಟಿರೋ ಹಣದಿಂದ ಮಾವಿನಕಾಯಿ, ಈ ತರ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಇದೆಲ್ಲ ತಗೊಂಡು ಫ್ರೆಂಡ್ಸ್ ಗಳೆಲ್ಲ ಹೆಂಗ್ ತಿನ್ಕೊಂಡ್ ಬರ್ತಿದ್ರಿ ಅಲ್ಲ, ಅದೆಲ್ಲ ಇವಾಗ ಜ್ಞಾಪಕಕ್ಕೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಶಾಂತಿ ತಿನ್ಬೇಕಾದ್ರೆ, ಇದನ್ನ ನೋಡಿ ಸೂರ್ಯ ನಗ್ನಗ್ತಾ ಕಣ್ಣನ್ನ ಒರ್ಸ್ಕೊತಿರ್ತಾನೆ. ಏನ್ರಮ್ಮ ನೀವು ಈ ವಯಸ್ಸಲ್ಲಿ ಚಿಕ್ಕ ಮಕ್ಳ ತರ ತಿಂತಾ ಇದೀರಲ್ಲ ರೋಡಲ್ಲಿ ನಿಂತ್ಕೊಂಡು ಅಂತ ರೋಡಲ್ಲಿ ಹೋಗೋ ಒಬ್ಬ ವ್ಯಕ್ತಿ ಕೇಳ್ತಾನೆ. ನಾನ್ ಸೆನ್ಸ್, ಹೇಗ್ ಹೇಳಿ ಹೋಗ್ತಾ ಇದ್ದಾನೆ ನೋಡು ಈ ಮಾಸ್ಟರ್
ಬರ್ತೀನಿ ಅವ್ನೊಂದ್ ಕೈ ನೋಡ್ಕೋತೀನಿ ಅಂತ ವಿಶಾಲಾಕ್ಷಿ ಹೋಗ್ಬೇಕಾದ್ರೆ ಅಯ್ಯೋ ವಿಶಾಲ ಬಾ ಬಾ ಅವ್ನ್ಗೆ ಹೊಟ್ಟೆ ಉರಿ ಅದಕ್ಕೆ ಹಿಂಗ್ ಹೇಳೋಗ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನೋ ಸೂರ್ಯ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ ಅಂತ ಚೇತನ ಕೇಳ್ಬೇಕಾದ್ರೆ ಅಯ್ಯೋ ಅವ್ರು ಯಾವಾಗ್ಲೂ ಹಂಗೇನೆ ಬಿಡ, ಇರ್ಲಿ ಪರವಾಗಿಲ್ಲ, ನಗ್ನಗ್ತಾ ಇರ್ಲಿ ಅವ್ರು ಅಂತ ಸೂರ್ಯ ಹೇಳ್ತಾ ನಗ್ತಾ ಇರ್ಬೇಕಾದ್ರೆ ಹಾಗಿದ್ರೆ ಅಮ್ಮ ಇವಾಗ ಹೊಸ್ದಾಗಿ ಯೋಗ ಕ್ಲಾಸ್ನ ಶುರು ಮಾಡ್ತಾರೆ ಅಂತ ಆಯ್ತು ಅಂತ ಚೇತನ ಹೇಳಿದಾಗ ಹೂ ಕಣೋ ಹೊಸ ಅಧ್ಯಾಯ, ಒಂದ್ ನಿಮಿಷ ಇದ್ ನಿಡ್ಕೊ ಅಂತ ಹೇಳಿ ಸೂರ್ಯ ಆ ಪಾಂಪ್ಲೆಟ್ ನ ಫೋಟೋ ತಗೋತಾನೆ. ಈ ಕಡೆ ಪೂಜಾ ರೋಹಿಣಿಗೆ ಸಜೆಷನ್ ಮಾಡ್ತಿರ್ತಾಳೆ. ನೋಡೆ ಅವ್ರೆಲ್ರು ತುಂಬಾ ಒಳ್ಳೆಯವರು, ಅವ್ರಿಗೆ ಈ ರೀತಿ ಯಾಮಾರ್ಸ್ಬೇಡ, ಇದನ್ನೆಲ್ಲ ಮನೆಯವ್ರ ಹತ್ರ ಹೇಳ್ಬಿಡು, ನಿನ್ನ ಖಂಡಿತ ಕ್ಷಮಿಸ್ತಾರೆ ಅಂತ ಪೂಜಾ ಹೇಳ್ಬೇಕಾದ್ರೆ ನಿಜ ಹೇಳಿದ್ರೆ ನನ್ಗೆ ಒಳ್ಳೇದಾಗಲ್ಲ ಕಣೆ, ಆದ್ರಿಂದ ನನ್ ಲೈಫೇ ಮುಗ್ದೋಗುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಆದ್ರೆ ರೋಹಿಣಿ ಈ ಸತ್ಯನ ನೀನ್ ಇನ್ನೆಷ್ಟು ದಿವ್ಸ ಅಂತ ಮುಚ್ಚಿಡ್ತೀಯಾ, ಆಲ್ರೆಡಿ ನೀನ್ ಅವ್ರ ಹತ್ರ ದುಡ್ಡಿರೋರ್ ಮನೆಯವಳು ಅಂತ ಹೇಳಿ ಸಿಕ್ಕಾಕೊಂಡಿದ್ಯಾ, ಆದ್ರೆ ರಿಫ್ಲೆಕ್ಟ್ ಇದುವರೆಗೂ ನಿನ್ಗೆ ಕಾಣಿಸ್ತಾ ಇದೆ, ಈಗ ಈ ವಿಷಯ ತಾನಾಗೆ ಗೊತ್ತಾದ್ರೆ ಏನೇ ಮಾಡ್ತೀಯಾ ಅಂತ ಸುಮನ್ ಕೇಳ್ಬೇಕಾದ್ರೆ ಅದೆಲ್ಲ ಯೋಚನೆ ಮಾಡೋ ಜಾಗದಲ್ಲಿ ನಾನಿಲ್ಲ ಕಣೆ ಇವಾಗ, ಮೊದ್ಲು ಕೃಷಿ ನಮ್ಮ ಮನೆಯವ್ರು ಯಾರ್ ಕಣ್ಗೂ ಬೀಳ್ಬಾರ್ದು, ಅದ್ರ ಬಗ್ಗೆ ನಾನ್ ಯೋಚನೆ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ರೋಹಿಣಿ, ಎಷ್ಟ್ ದಿವ್ಸ ಅಂತ ಇವನೆಲ್ಲ ನಿಮ್ ಮನೆಯವರಿಂದ ದೂರ ಇಡ್ತೀಯ ಹೇಳು, ಇವನು ದೊಡ್ಡವನಾಗ್ತಿದ್ದಾನೆ, ನಾಳೆ ಇವನೇ ನಿನ್ನ ಪ್ರಶ್ನೆ ಮಾಡಿದ್ರೆ ಏನೇ ಮಾಡ್ತೀಯಾ ಅಂತ ಪೂಜಾ ಕೇಳಿದಾಗ ಏಯ್ ಅವ್ನ್ ಮುಂದೆನೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ಯಾ, ನೀನೇ ಬಿಟ್ರೆ ಎಲ್ಲ ಹಂಗೆ ಹೇಳ್ಕೊಡ್ತೀಯಾ ಅನ್ಸುತ್ತೆ ಕಣೆ, ಸ್ವಲ್ಪ ಸುಮ್ನೆ ಇರು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಕ್ರಿಶ್ ರೋಹಿಣಿ ಮತ್ತೆ ಪೂಜೆನೆ ನೋಡ್ತಿರ್ತಾನೆ. ನೋಡೆ ಪೂಜಾ, ರೋಹಿಣಿ ಭಯ ಪಡೋದ್ರಲ್ಲಿ ನ್ಯಾಯ ಇದೆ ಕಣೆ, ಈ ಸತ್ಯ ಏನಾದ್ರೂ ಗೊತ್ತಾದ್ರೆ ಖಂಡಿತ ಅವ್ರ ಮನೆಯವ್ರು ಯಾರು ಒಪ್ಕೊಳ್ಳೋದಿಲ್ಲ ಕಣೆ ಅಂತ ಸುಮ್ಮನ್ ಹೇಳಿದಾಗ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವೇನೆ ಅಂತ ಪೂಜಾ ಕೇಳ್ತಾಳೆ. ನೋಡೆ ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂದ್ ಸ್ಟೋರಿ ಇದ್ದೇ ಇರುತ್ತೆ, ಆದ್ರೆ ರೋಹಿಣಿ ವಿಷಯ ಆ ರೀತಿ ಅಲ್ಲ, ಇವಳಿಗೆ ಇಷ್ಟು ದೊಡ್ಡ ಹುಡುಗ ಇದ್ದಾನೆ, ಈ ರೀತಿ ಸುಳ್ಳು ಹೇಳೋದನ್ನ ಯಾವ ಗಂಡ ತಾನೇ ಒಪ್ಕೋತಾನೆ ಹೇಳು ಅಂತ ಸುಮನ್ ಹೇಳ್ಬೇಕಾದ್ರೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಹೇಗಾದ್ರೂ ಮಾಡಿ ಇದನ್ನ ಅರ್ಥ ಮಾಡಿಸ್ಲೇಬೇಕು ಕಣೆ, ಸ್ವಲ್ಪ ಸ್ವಲ್ಪ ನಿನ್ ಗಂಡನ ಹತ್ರ ಎಲ್ಲಾ ನಿಜನೂ ಹೇಳ್ತಾ ಬಾ, ಇಲ್ಲಾಂದ್ರೆ ನಿನ್ ಫ್ಯಾಮಿಲಿಲಿ ಯಾವಾಗ ಬೇಕಾದ್ರೂ ನೀನ್ ಸಿಕ್ಕಾಕೋಬಹುದು ಅಂತ ಪೂಜಾ ಹೇಳ್ಬೇಕಾದ್ರೆ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಗತ್ತೆ. ಇರ್ಬೋದು ಅಂತ ಪೂಜಾ ಹೋಗಿ ಕಿಟಕಿಲ್ ನೋಡಿದಾಗ ಅಲ್ಲಿ ಶಾಂತಿ ಇರ್ತಾಳೆ. ಏಯ್ ನಿಮ್ ಅತ್ತೆ ಕಣೆ ಅಂತ ಪೂಜಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನೇ ಹೇಳ್ತಿದ್ಯಾ, ಅವ್ರು ಯಾಕೆ ಇಲ್ಲಿಗ್ ಬಂದ್ರು ಅಂತ ಹೇಳ್ತಾ ರೋಹಿಣಿ ಕೃಷ್ಣ ಕರ್ಕೊಂಡು ಮತ್ತೆ ರೂಮ್ ಓಡೋಗ್ತಾಳೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಶಾಂತಿ ಪೂಜನ್ನೇ ನೋಡ್ತಿರೋದನ್ನ ನೋಡಿ ಪೂಜನ್ಗೆ ಭಯ ಆಗ್ತಿರತ್ತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಪೂಜಾ ಒದ್ದಾಡ್ತಿರ್ತಾಳೆ. ರೋಹಿಣಿ ಇಲ್ಲಿ ಬಂದಿರೋ ವಿಷಯ ಗೊತ್ತಾಗೋಯ್ತಾ, ಅಥವಾ ಕ್ರಿಶ್ ಚಪ್ಲಿ ಇತ್ತು ಅಂತ ನೀನಾ ಏನಾದ್ರೂ ಇವ್ರಿಗೆ ಹೇಳ್ಬಿಟ್ಲಾ, ಅಯ್ಯೋ ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಪೂಜಾ ಮನ್ಸಲ್ಲೇ ಅನ್ಕೊಂಡು ಒದ್ದಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.